ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಋಷ್ಯಮೂಕಾತ್ ಸಧರ್ಮಾತ್ಮಾ ಕಿಷ್ಕಿಂಧಾಂ ಲಕ್ಷ್ಮಣಾಗ್ರಜಃ ಜಗಾಮ ಸಹ ಸುಗ್ರೀವೋ ವಾಲಿವಿಕ್ರಮಪಾಲಿತಾಂ. ನಿನ್ನೆ ನಾವೊಂದು ವಿಷಯ ನೋಡ್ತೇವೆ ಅಂತ ಹೇಳಿದ್ವಿ. ಮಧ್ವಾಚಾರ್ಯರು ಇಡೀ ಘಟನೆಗೆ ಸಂಬಂಧಿಸಿದ ಹಾಗೆ ಒಂದು ನಿರ್ಣಯ ಕೊಡ್ತಾರೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದ್ರೆ ಅದು. ಅವರು ನಿರ್ಣಯ ಕೊಡೋದು ಹೀಗೆ: ಅಣ್ಣನಲ್ಲಿ ತಪ್ಪಿಲ್ಲ, ವಾಲಿಯಲ್ಲಿ ತಪ್ಪಿಲ್ಲ. ಅಲ್ಲ, ವಾಲಿ ಮಾಡಿದ ತಪ್ಪನ್ನು ಹೇಳಿದ್ನಲ್ಲ ಅವನು. ಸುಗ್ರೀವನನ್ನ ರಾಜ್ಯದಿಂದ ಆಚೆ ದೂಡಿದ್ದಾನೆ. ಎರಡನೆಯದ್ದು, ಸುಗ್ರೀವನ ಹೆಂಡತಿಯನ್ನು ಬರಸೆಳೆದು ಇಟ್ಟುಕೊಂಡಿದ್ದಾನೆ. ಈ ಎರಡು ಮೇಜರ್ ಮಿಸ್ಟೇಕ್ಸ್. ಸುಗ್ರೀವನನ್ನ ಪ್ರಾಣಭಯಕ್ಕೆ ಈಡು ಮಾಡಿದ್ದಾನೆ. ಮೇಜರ್ ಥ್ರೆಟ್ಸ್ ಇವೆರಡೂ ಕೂಡ. ಹೀಗಿರುವಾಗ ಹೇಗೆ ವಾಲಿಯದ್ದನ್ನು ತಪ್ಪಿಲ್ಲ ಅಂತ ಹೇಳ್ತೀರಾ? ಇದು ಒಂದು ಕಡೆ ಇಟ್ಕೊಳ್ಳೋಣ. ಸುಗ್ರೀವನಿಗೆ ಒಂದು ಚಾನ್ಸ್ ಕೊಟ್ಟ ದೇವರು. ದೀರ್ಘ ಸಹೋದರಗತೋ ನ ಭವೇದ್ಧಿಕೋಪಃ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ದೀರ್ಘ ಸಹೋದರಗತಃ ನ ಭವೇದ್ಧಿಕೋಪಃ. ಅಣ್ಣ ತಮ್ಮಂದಿರಲ್ಲಿ ಇರುವ ಸಿಟ್ಟು ದೀರ್ಘಕಾಲ ಉಳಿಯೋಲ್ಲ. ಉಳಿದರೂ ಕಾರಣಮೃತೆ ವಿನಿವರ್ತತೆ ಚ. ಕಾರಣವೇ ಇಲ್ಲದೆ ಕೋಪ ಇಲ್ಲ ಆಗತ್ತೆ ಅಣ್ಣನಲ್ಲಿ ಅಥವಾ ತಮ್ಮನಲ್ಲಿ. ಅದಕ್ಕೆ ಅಣ್ಣ ತಮ್ಮಂದರ ನಡುವೆ ಹೋಗಬೇಡಿ ಎನ್ನುವುದು, ಅಣ್ಣ ತಮ್ಮಂದರ ನಡುವೆ ಕೂಡಬೇಡಿ ಅಂತನ್ನೋದು ದೈಹಿಕವಾಗಿ ಅಲ್ಲ, ಮೆಂಟಲಿ ಅಣ್ಣ ತಮ್ಮಂದರ ನಡುವೆ ಬರಬೇಡಿ, ಯಾವುದೇ ಇಬ್ಬರು ಮಿತ್ರರ ಮಧ್ಯೆ ಬರಬೇಡಿ ಅಂತ ಅದರ ಅಭಿಪ್ರಾಯ. ಅಣ್ಣ ತಮ್ಮ, ತಾಯಿ ಮಗ, ಆಯ್ತಾ, ಗಂಡ ಹೆಂಡತಿ, ಇವ್ರ ಮಧ್ಯೆ ಹೋಗಬಾರದು. ಅದನ್ನು ಅದರಷ್ಟಾಗಿ ಬಿಟ್ಬಿಡ್ಬೇಕು. ಸರಿ ಮಾಡ್ತೀವಿ ಅಂತ ಹೋಗೋದು, ಆಮೇಲೆ ಯಾವತ್ತೋ ಒಂದು ದಿವಸ ಅವರಿಬ್ಬರು ಒಂದಾಗ್ಬಿಡ್ತಾರೆ, ನಾವು ದೂರ ಆಗ್ತೇವೆ. ಅದರಿಂದಾಗಿ ಅಣ್ಣ ತಮ್ಮ, ಅಕ್ಕ ತಮ್ಮ, ತಾಯಿ ಮಗ, ಈ ಯಾವುದೇ ಸಂಬಂಧದ ನಡುವೆ ಹೋಗಬಾರದು. ಇದು ಕೇವಲ ಸಂಬಂಧ ಆಗಿಲ್ಲ, ರಾಜಕೀಯಕ ಸಂಬಂಧ ಕೂಡ. ವಾಲಿ ಹಾಗೂ ಸುಗ್ರೀವರ ನಡುವೆ ರಾಜಕೀಯಕವಾದ ಸಂಬಂಧ. ಈಗ ಇಬ್ಬರು ರಾಜರು, ಆದರೂ ಅವರಿಬ್ಬರು ಅಣ್ಣ ತಮ್ಮಂದ್ರೆ. ರಾಜರಾದರೂ ಅಣ್ಣನೇ, ಯುವರಾಜ ಆದರೂ ತಮ್ಮನೇ. ಆದರೆ ಆ ರಾಜ ಸಂಬಂಧದ ಜೊತೆಗೆ ಅಣ್ಣ ತಮ್ಮಂದಿರ ಇರುವಿಕೆಯೂ ಕೂಡ ಇದ್ದೇ ಇರುತ್ತೆ. ಆ ಸಂಬಂಧ ಯಾವತ್ತೂ ಬದಲಾಗಲ್ಲ.
ಹೀಗಾಗಿ ರಾಜ್ಯಾಶೆಯಿಂದ ಇವತ್ತು ಸುಗ್ರೀವನಿಗೆ ವಾಲಿಯ ಮೇಲೆ ಸಿಟ್ಟು ಬಂದಿರಬಹುದು. ಕೆಲವೊಂದು ಸಂಬಂಧಗಳ ಹಾಗೆ. ನಾನು ಮದುವೆ ಆಗುವಾಗ ಗುರುಗಳು ಬರ್ತೇನೆ ಹೇಳಿದ್ರು. ಸರಿ, ಅವರು ಬರಬೇಕು, ನಾನು ಪಾದಪೂಜೆ ಮಾಡಬೇಕು ಅಂತ ಹೇಳಿದೆ, ಪುರೋಹಿತರಿಗೆ ಹೇಳಿದೆ. ಗುರುಗಳು ಬಂದಾಗ ಪಾದಪೂಜೆ ಆಗಬೇಕು. ಅದಕ್ಕೆ ಅವನು ಪುರೋಹಿತ ಅವನು ಹೇಳ್ದ, ಅದಾಗಲ್ಲ, ನಿಮಗೆ ಕಂಕಣ ಕಟ್ಟಿರ್ತಾರೆ, ಕಂಕಣ ಬಿಚ್ಚಿದ ಮೇಲೂ ಗುರುಗಳು, ಕಂಕಣ ಕಟ್ಟಿದಾಗಲೂ ಗುರುಗಳೇ. ಅವ್ರು ಬಂದರೆ, ಗುರುಗಳು ಮದುವೆಗೆ ಬಂದರೆ ಪಾದಪೂಜೆ ಮಾಡಿಯೇ ಮಾಡ್ತೇನೆ ಅಂತ ಅವನಿಗೆ ಹೇಳಬೇಕಾಯ್ತು. ಹಾಗೆ ಕೆಲವೊಂದು ಸಂಬಂಧಗಳೆಲ್ಲ ಏನಾದರೂ ಆಗಲೇಬೇಕು. ಹಾಗೆ ಅಣ್ಣ ತಮ್ಮಂದರಾದರೂ, ಯುವರಾಜ ಮತ್ತು ರಾಜ ಆದರೂ ಅಣ್ಣ ತಮ್ಮಂದರೆ. ರಾಜಕೀಯದ ಯಾವುದೇ ವಿಷಮ ಪರಿಸ್ಥಿತಿಗಳು ಏರ್ಪಟ್ಟರೂ ಅಣ್ಣ ತಮ್ಮಂದರೆ. ಈಗ ಸುಗ್ರೀವ ರಾಜ್ಯದ ಬಯಕೆಯಿಂದ ವಾಲಿಯನ್ನು ಕೊಂದು ಬಿಡು ಅಂತ ಹೇಳ್ತಾ ಇದ್ದಾನೆ. ಅದರ ತೀವ್ರತೆ ಎಷ್ಟು? ದೀರ್ಘ ಸಹೋದರಗತೋ ನಭವೇದ್ಧಿ ಕೋಪಃ. ಇದು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಮಾತು. ಅಣ್ಣ ತಮ್ಮಂದಿರಲ್ಲಿ ದೀರ್ಘವಾಗಿ ಸಿಟ್ಟು ಇರಲ್ಲ. ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆಪಿ. ಅಣ್ಣ ತಂಗಿ, ಅಣ್ಣ ತಮ್ಮ ಯಾರೇ ಆಗಿರಲಿ, ಸಹೋದರ ಸಂಬಂಧದಲ್ಲಿ ಸಿಟ್ಟು ಬರಲ್ಲ. ಸಿಟ್ಟು ಬಂದರೂ ದೀರ್ಘವಾಗಿ ಇರಲ್ಲ. ದೀರ್ಘವಾಗಿ ಇದ್ದರೂ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ. ಮರಣಕಾಲದಲ್ಲಿ ಉತ್ಕಟವಾದ ಪಶ್ಚಾತ್ತಾಪ ಉಂಟಾಗತ್ತೆ. ಅಣ್ಣನನ್ನು ಕೊಲಿಸಿದ್ರೆ ತಮ್ಮನಿಗೆ, ತಮ್ಮನನ್ನು ಕೊಲಿಸಿದ್ರೆ ಅಣ್ಣನಿಗೆ. ಇದು ಫ್ಯಾಕ್ಟ್. ಆ ತರಹ ಪಶ್ಚಾತ್ತಾಪ ಅವ್ರ ಒಳಗಡೆ ಆಗಬಹುದು. ಅದನ್ನು ಬೇರೆಯವ್ರ ಮೇಲೆ ಎತ್ತಿ ಹಾಕಲಾಗದ ಪರಿಸ್ಥಿತಿ ಇದೆಯಾ ಅಂತ ರಾಮ ನೋಡಿದ್ದು. ವಾಲಿ ಮತ್ತು ಸುಗ್ರೀವ ಅವರಿಬ್ಬರ ನಡುವೆ ಝೀರೋ ಟಾಲರೆನ್ಸ್ ಮ್ಯೂಚುವಲಿ. ಅವನು ಸಾಯಬೇಕು, ಸುಗ್ರೀವ ಸಾಯಬೇಕು ಅಂತ ವಾಲಿಗೆ, ವಾಲಿ ಸಾಯಬೇಕು ಅಂತ ಸುಗ್ರೀವನಿಗೆ. ಆದರೆ ವಾಲಿ ಒಂದು ಹಂತದಲ್ಲಿ ಮೃದುವಾಗಲು ತೊಡಗಿದ್ದ. ಅದು ಸುಗ್ರೀವನಿಗೆ ಅಪರಿಚಿತ ಆಗಿತ್ತು. ಅದು ಮುಂದಿನ ಮಾತಿನಿಂದ ಗೊತ್ತಾಗತ್ತೆ. ಆದ್ದರಿಂದ ರಾಮಚಂದ್ರ ಸುಮ್ಮನೆ ಇದ್ದ. ಯಾಕೆ ಅಂದರೆ ಜಗತ್ತಿನ ಜನರ ಮುಂದೆ ಇದು ಎಸ್ಟಾಬ್ಲಿಷ್ ಆಗಬೇಕು. ಸುಗ್ರೀವನಿಗೆ ವಾಲಿಯನ್ನು ಕೊಂದರೆ ಅವನ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಒಳಗಡೆ ಆಗಬಹುದೇ ವಿನಃ ಬೇರೆಯವ್ರ ಮೇಲೆ ಹಾಕುವಷ್ಟು ಅವಕಾಶ ಇರಲ್ಲ. ಒಂದು ಚಾನ್ಸ್ ಕೊಟ್ಟೆ ತಾನೇ ಅವತ್ತು. ವಾಲಿಯನ್ನು ಕೊಲ್ಲದೆ ಒಂದು ಚಾನ್ಸ್ ಕೊಟ್ಟಿದ್ದೆ. ಅವನನ್ನು ಉಟ್ಟ ಬಟ್ಟೆಯಲ್ಲಿ ಹೊರಗಡೆ ಹಾಕಿರ್ತಾರೆ. ಬಟ್ಟೆ ಬಣ್ಣ ಗೊತ್ತಾಗಲ್ವಾ ರಾಮನಿಗೆ? ಉಟ್ಟ ಬಟ್ಟೆಯಲ್ಲಿ ಸುಗ್ರೀವನನ್ನು ಹೊರಗಡೆ ಹಾಕಿದ್ದಾನೆ. ಯಾವ ಆಭರಣಗಳೂ ಇಲ್ಲ ಸುಗ್ರೀವನಿಗೆ. ವಾಲಿಗೆ ಆಭರಣ ಇದೆ. ಇಂದ್ರ ಕೊಟ್ಟ ಸಾವು ಇರದ, ಸಾವನ್ನು ಬರಗೊಡದ ಮಾಲೆ ಇದೆ. ಇದರಿಂದಲೇ ಡಿಫ್ರೆನ್ಷಿಯೇಟ್ ಮಾಡಿ ರಾಮ ವಾಲಿಯನ್ನು ಕೊಲ್ಲಬಹುದಿತ್ತು. ಏನು ಒಂದು ಚೂರು ವ್ಯತ್ಯಾಸವೇ ಇರಲ್ವಾ? ಅವಳಿ ಮಕ್ಕಳಲ್ಲಿಯೇ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಅದನ್ನು ಗುರುತಿಸ್ಲಿಕ್ಕಾಗಲ್ಲ ಅಷ್ಟೇ. ಸ್ವಲ್ಪ ಗೊತ್ತಾದರೆ ಗೊತ್ತಾಗುತ್ತೆ. ಆ ತೀರಾ ಅವಳಿ ಮಕ್ಕಳು ಕೂಡ ಪೂರ್ತಿ ಹಾಗಿರೋದಿಲ್ಲ. ಎಲ್ಲೋ ಒಂದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಮೊದಲು ಡೌಟ್ ಬರುತ್ತೆ, ಇವರೇ ಅವರೇನಾ ಅಂತ. ಆ ಕಾರಣದಿಂದ ಹಾಗಲ್ಲ, ಅದು ನೋಡಬೇಕು, ಪರೀಕ್ಷೆ ಮಾಡಬೇಕು. ಇವರಿಬ್ಬರ ನಡುವೆ ಇರುವ ದ್ವೇಷದ ಸ್ವರೂಪ ಎಂಥದ್ದು. ಕೊಲ್ಲು ಅಂತ ಹೇಳ್ತಾ ಇರ್ತಾನೆ.
ಕೊಲ್ತಾರಾ? ಇಲ್ಲ. ಕೊಲ್ಲುವಂತನ್ನೋದು ಉತ್ಕಟತೆಯಲ್ಲಿ ಹೇಳಿರಬಹುದು. ನಿಜವಾಗಿಯೂ ಅದರ ಅಭಿಪ್ರಾಯ ಅದೇನಾ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾನು ಚಾನ್ಸ್ ಕೊಟ್ಟಿದ್ದೆ. ಸುಗ್ರೀವ, ನೀನು ಅದನ್ನು ಪಾಲನೆ ಮಾಡಲಿಲ್ಲ. ನೀನು ತೀವ್ರವಾಗಿ ಕೊಲ್ಲು ಅಂತ ಹೇಳಿದ ಮೇಲೆ ಕೊಲ್ತಾ ಇದ್ದೇವೆ ಅಂತ. ಹೀಗೆ ಪ್ರತಿಯೊಂದಕ್ಕೂ ಕೂಡ ರಾಮಚಂದ್ರ ಮಾಡಿದ್ದಕ್ಕೆ ಒಂದು ಒಳ್ಳೆ ಕಾರಣ ಇರುತ್ತೆ. ಅದನ್ನು ಮಧ್ವಾಚಾರ್ಯ ನಿರೂಪಣೆ ಮಾಡೋದು. ಈ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ವಾಲಿಯನ್ನು ಕೊಲ್ಲಲಿಲ್ಲ. ಆಮೇಲೆ ಸುಗ್ರೀವನಿಗೆ ಒಂದು ಮೆತ್ತಗೆ ಏಟು ಕೊಡಬೇಕಿತ್ತು. ಯಾಕೆಂದರೆ ಅಷ್ಟು ಅನುಮಾನಿಸಿದ ಅವನು. ಆಮೇಲೆ ಇನ್ನೊಂದು ತಪ್ಪು ಮಾಡಿದ್ದ. ಅದೇ ನಂಗೆ ಗೊತ್ತಿಲ್ಲಪ್ಪ ಆ ರಾವಣ ಯಾರು ಅಂತ, ಅವನ ಮನೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ದ. ಅದಕ್ಕೆ ಅವನ ಕಡೆಯಿಂದಲೇ ಪೆಟ್ಟು ಸಿಗೋ ಹಾಗೆ ಮಾಡ್ದ. ಎಲ್ಲ ಇನ್ನೂ ಹಲವಾರು ಕಾರಣಗಳು ಇಲ್ಲೇ ಸಿಗತ್ತೆ ನಮಗೆ. ಈ ಗ್ರಂಥಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಒಂದು ಬಾರಿ ಓದಿದ್ರೆ ಅರಗುವಂಥದ್ದಲ್ಲ. ರಾಮಾಯಣ ಇಟ್ಟು ಸರಳವಾಗಿದೆ, ಸರಳವಾದ ಭಾಷೆ ಕಲೀಲಿಕ್ಕೆ ಒಳ್ಳೆಯದು ಹೌದು. ಆದರೆ ಇದನ್ನು 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಎಷ್ಟು ಬಾರಿ ಓದಿದಾಗಲೂ ನಾವು ಗಮನಿಸಿದ ಒಂದು ಆಯಾಮ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ವಿಶೇಷತಃ ಸಜ್ಜನರ ಜೊತೆಗೂಡಿ ಚಿಂತನೆ ಮಾಡ್ತಾ ಇರುವಾಗ ಇನ್ನೊಂದಿಷ್ಟು ಗೊತ್ತಾಗುತ್ತೆ. ಹಲವಾರು ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ರಾಮಾಯಣದ ಕಥೆಯಲ್ಲಿ ನಾವು ಒಟ್ಟಾಗಿ ಕೂತಾಗ ಬೇರೆ ಬೇರೆ ಸಂಗತಿಗಳನ್ನು ಹೇಳ್ತಾರೆ. ಅಲ್ಲಿಂದ ತಿಳ್ಕೊಳ್ಳಿಕ್ಕಿರುತ್ತೆ. ಅದರಿಂದಾಗಿ ಉಪಾಧ್ಯಾಯ ಅಂದ್ರೇನು? ಉಪರಿ ಅಧ್ಯಯತೆ. ಅದೇ ಗ್ರಂಥವನ್ನು, ತಾನು ಚಿಕ್ಕಂದಿನಲ್ಲಿ ಕಲಿತ ಗ್ರಂಥವನ್ನು ಆಮೇಲೆ ತಿಳ್ಕೊತಾನೆ. ಇವನೇ ಉಪಾಧ್ಯಾಯ. ಅದು ಕಲ್ತಾಯಿತು. ಗಣಿತದಲ್ಲಿ ಏನೋ ಆಯಾಮಗಳೇ ಇರಲ್ಲ. ಇಷ್ಟಕ್ಕಿಷ್ಟು ಕೂಡಿಸಿದ್ರೆ ಅಷ್ಟೇ. ನೀವು ಯಾವಾಗ ಮಾಡಿದ್ರೂ ಅಷ್ಟೇ. ಅದೇ ಸಾಹಿತ್ಯ, ಅದೇ ವೇದಾಂತ. ನೀವು ಎಷ್ಟು ಬಾರಿ ಓದಿದ್ರೂ ಅಷ್ಟು ತೆರ್ಕೊಳ್ಳುತ್ತೆ. ಗಣಿತದ ಮಿತಿ ಅಷ್ಟೇ. ಯಾವಾಗ ಲೆಕ್ಕ ಮಾಡಿದ್ರೂ ಅದೇ. ಯಾಕೆ ನಾನು ಹೇಳಿದ್ದು ಅಂದರೆ, ರಾಮಾಯಣ ಮಹಾಭಾರತದಂತಹ ಗ್ರಂಥವನ್ನು ನಾನು ಜನರ ಮುಂದೆ ಇಡ್ತೇನೆ ಅಂತ ಕೂತ್ಕೊಳ್ಳುವವ ಇದು ಅಧ್ಯಯನ ಅಂತನ್ನುವ ಭಾವನೆಯೇ ಇರಬೇಕು. ಅದು ಅಧ್ಯಯನವೇ. ಅದು ಕೂಡ ಅಧ್ಯಯನವೂ ಕೂಡ. ಅದರಿಂದ ಇನ್ನೂ ಹಲವಾರು ಕಾರಣಗಳಿದೆ ಅಂತ ಹೇಳಿದ್ದು. ರಾಮ ಮೊದಲನೇ ಬಾರಿ ವಾಲಿಯನ್ನು ಏಕೆ ಕೊಲ್ಲಲಿಲ್ಲ ಅನ್ನೋದು ನಾನು ಅದೇ ಹೇಳಿದೆ. ನಿರಾಗಸಂ ಅಂತ. ನಾಹಂ ನಿರಾಗಸಮಥಾಗ್ರದನಿಂ ಹನಿಷ್ಯೆ. ವಾಲಿಯದ್ದು ಯಾವ ತಪ್ಪೂ ಇಲ್ಲ, ನಾನು ಯಾಕೆ ಕೊಲ್ಲಬೇಕು ಅಂತ. ಆದರೆ ಸುಗ್ರೀವ ಇಲ್ಲ, ಕೊಲ್ಲಲೇಬೇಕು ಅಂತ ಕೂತಿದ್ದಾನೆ. ನಿನಗಾಗಿ ಕೊಲ್ತೇನೆ. ಆದರೆ ರಾಮನಿಗೆ ಅದರಿಂದ ಲೇಪ ಇಲ್ಲ. ಆದ್ದರಿಂದ ಹನುಮಂತನನ್ನು ಆಶ್ರಯಿಸಿದ್ದಾನೆ ಸುಗ್ರೀವ. ಕಾಲಿಗೆ ಬಿದ್ದಿದ್ದಾನೆ. ಅವನದನ್ನು ನಾನು ನಡೆಸ್ಕೊಡ್ತೇನೆ ಅಷ್ಟೇ. ಅದರಿಂದ ಯಾವ ಲೇಪ ಅವನಿಗಾಗಲ್ಲ. ಇವಾಗ ನ್ಯಾಯಾಧೀಶರು ತಪ್ಪು ತೀರ್ಮಾನ ಕೊಟ್ಟರೆ ಅದರ ಲೇಪ ಅವ್ರಿಗಾಗತ್ತೆ. ಆದರೆ ರಾಮನಿಗಾಗಲ್ಲ. ಯಾಕೆಂದರೆ ಸತ್ವರದ ಸ್ತಮೋ ಗುಣಗಳನ್ನು ಮೀರಿದವ ಅವನು. ಸರಿ, ದೇವರ ದೃಷ್ಟಿಯಲ್ಲಿ ಯಾಕೆ ನಿರಪರಾಧಿ ವಾಲಿ ಯಾಕೆ ನಿರಪರಾಧಿ ಅಂತ ಹೇಳಿದರೆ, ಕಾನೂನಿನ ಪ್ರಕಾರ ವಾಲಿ ಮಾಡಿರೋದು ತಪ್ಪು. ಕಾನೂನು ಏನಿತ್ತು ಅವತ್ತು ಕಪಿರಾಜ್ಯದಲ್ಲಿ? ಒಬ್ಬ ರಾಜ ಹೋದರೆ
ಅವನ ಸಮಸ್ತ ಆಸ್ತಿಯೂ ಕೂಡ ಅವನದ್ದು, ಮುಂದೆ ಬರುವ ರಾಜನದ್ದು. ಆ ರಾಜನ ಹೆಣ್ಣುಗಳೂ ಕೂಡ ಮುಂದೆ ಬರುವ ರಾಜನದ್ದು, ಹೆತ್ತ ತಾಯಿಯನ್ನು ಬಿಟ್ಟರೆ. ಇದು ಆ ಕಪಿರಾಜ್ಯದಲ್ಲಿರುವ ಕಾನೂನು. ಒಂದು ಕಾಲದ ಕಾನೂನು ಇನ್ನೊಂದು ಕಾಲಕ್ಕೆ ಬಹಳ ವಿಚಿತ್ರ ಅಂತನ್ಸುತ್ತೆ, ಸೋಜಿಗ ಅಂತನ್ಸುತ್ತೆ, ಕ್ರೂರ ಅಂತನ್ಸುತ್ತೆ. ನಾನು ಅದೊಂದು ದೃಷ್ಟಾಂತ ಕೊಡ್ತಾ ಇದ್ದೆ ನಿಮಗೆ. ಸ್ಕ್ಯಾಂಡಿನೇವಿಯಾ ದೇಶದಲ್ಲಿ ಹೆಂಡತಿ ಚೆಲುವೆ ಆಗಿದ್ದರೆ ಟ್ಯಾಕ್ಸ್, ಅವಳಿಗಿನ್ನೂ ಮದುವೆ ಆಗದೆ ತಂದೆ ಮನೆಯಲ್ಲಿದ್ದರೆ ತಂದೆಗೂ ಟ್ಯಾಕ್ಸ್, ಪ್ರತ್ಯೇಕ ಟ್ಯಾಕ್ಸ್. ಇನ್ನೂ ಭೀಕರವಾದ ಟ್ಯಾಕ್ಸ್ಗಳೆಲ್ಲ ಇತ್ತು ನೋಡಿ. ಒಂದು ಕಾಲದ ಕಾನೂನು. ಇವತ್ತು ನಾವು ನಗ್ತಾ ಇದ್ದೀವಿ, ಏನಪ್ಪ ಇಂಥ ಪೆದ್ದು ಕಾನೂನು ಅಂತ. ಆಗಿನ ಕಾಲಕ್ಕೆ, ಅವ್ರ ಕಾಲಕ್ಕೆ, ಅವ್ರ ಪರಿಸರಕ್ಕೆ ಅದು ಅವತ್ತು ಭೀಕರವಾದದ್ದೇ. ಆದರೆ ರಾಜನ ಪ್ರಕಾರ ನೀವು ನೋಡಿದ್ರೆ, ಬೇಕ್ರಿ ಬೇಡವಾ, ರೆವೆನ್ಯೂ ಬೇಡನ್ರಿ ಅಂತ ಇದ್ನೇನೋ ಅವನು. ಅಥವಾ ಅವನಿಗೆ ಆ ಕಾನೂನು ರೂಪಿಸಿದವನಿಗೆ ಅದೇನಿತ್ತೋ ದೇವರಿಗೆ ಗೊತ್ತು. ಸೌಂದರ್ಯದ ಮೇಲೆ ಅದು ಯಾವ ರೋಷವೋ ದ್ವೇಷವೋ ಏನೋ ಇತ್ತು. ಒಂದು ಕಾಲದ ಕಾನೂನು ಇನ್ನೊಂದು ಕಾಲಕ್ಕೆ ಅದು ಬದಲಾಗೋ ರೀತಿ ಅದು ಕ್ರೂರ ಅಂತ ಅನ್ಸುತ್ತೆ. ಆ ಕಾಲಕ್ಕೆ ಅದನ್ನು ಅನುಭವಿಸಬೇಕಾಗಿರುತ್ತೆ ಅನ್ನೋದು ಸತ್ಯ. ಸೊ ಕಾನೂನಿನಲ್ಲಿ, ಕಪಿರಾಜ್ಯದ ಕಾನೂನಿನಲ್ಲಿ ಆಗಿತ್ತು. ನೀವು ಮುಂದೆ ಎಲ್ಲ ಸ್ಪಷ್ಟ ಅದು. ಆದರೆ ನ್ಯಾಯದ ಪ್ರಕಾರ ವಾಲಿ ಮಾಡಿದ್ದು ತಪ್ಪಲ್ಲ. ನ್ಯಾಯ ಏನು? ಸ್ವರೂಪ ಯೋಗ್ಯತೆಯಲ್ಲಿ ಉಚ್ಚನಾದ ಒಬ್ಬ ಪುರುಷ ತನಗಿಂತ ಯೋಗ್ಯತೆಯಲ್ಲಿ ಕೆಳಗಿನವಳಾದ ಹೆಣ್ಣನ್ನು ಸ್ವೀಕರಿಸಬಹುದು. ಇವತ್ತದು ಗೊತ್ತಾಗಲ್ಲ ಅಂತ ಹೇಳಿ ಮದುವೆ ಅಂತನ್ನುವ ಒಂದು ಬಂಧ, ಇದಕ್ಕೆ ನೀನು ನಿಷ್ಠಳಾಗಿರಬೇಕು ಅಂತ. ಆದರೆ ವಾಲಿಯದ್ದೆಲ್ಲ ಸ್ಪಷ್ಟ ಇದೆ ಅಲ್ವಾ. ವಾಲಿ ಇಂದ್ರಾವತಾರ, ಅವನಿಗೂ ಗೊತ್ತಿತ್ತು. ಸುಗ್ರೀವ ಸೂರ್ಯಾವತಾರಿ, ಅದು ಅವನಿಗೂ ಗೊತ್ತಿತ್ತು. ಆಗಾಗ ಮರೆ ಆಗ್ತಾ ಇತ್ತು. ಆ ಸುಗ್ರೀವನ ಹೆಂಡತಿ ರುಮೆ ವಾಲಿಗಿಂತ ಯೋಗ್ಯತೆಯಲ್ಲಿ ಮಿಗಿಲಲ್ಲ. ಅದರಿಂದಾಗಿ ವಾಲಿ ರುಮೆಯನ್ನು ಸೆಳೆಯಬಹುದು. ರುಮೆ ವಾಲಿಯನ್ನು ಕೂಡಿದರೆ ಯಾವ ರೀತಿಯಾದ ಸ್ವರೂಪದ ಸಮಸ್ಯೆ ಆಗಲ್ಲ. ಮೋಕ್ಷದಲ್ಲಿ ಆನಂದ ಹ್ರಾಸವೋ ಇನ್ನೇನೋ ಆಗಲ್ಲ. ಆದ್ದರಿಂದಾಗಿ ನ್ಯಾಯ ಅನ್ನೋದು ಸ್ವರೂಪಕ್ಕೆ ತಕ್ಕ ಹಾಗೆ ಇರುತ್ತೆ. ಕಾನೂನು ಅನ್ನೋದು ದೇಹಕ್ಕೆ ತಕ್ಕ ಹಾಗೆ ಇರುತ್ತೆ. ಆದ್ದರಿಂದ ವಾಲಿ ಮಾಡಿದ್ದು ಕಾನೂನಿನ ಪ್ರಕಾರ ತಪ್ಪು. ಅವತ್ತಿನ ಕಪಿರಾಜ್ಯದ ಕಾನೂನಿನ ಪ್ರಕಾರವೇ ತಪ್ಪು. ಸುಗ್ರೀವ ಮಾಡಿದ್ದು ಕಾನೂನಿನ ಪ್ರಕಾರ ಕರೆಕ್ಟ್, ತಾರೆಯನ್ನು ಸ್ವೀಕಾರ ಮಾಡಿದ್ದು ನ್ಯಾಯ ಅಲ್ಲ. ಅದರಿಂದಾಗಿ ಆನಂದ ಹ್ರಾಸ ಆಯಿತು ಮುಕ್ತಿಯಲ್ಲಿ. ಈ ಎಲ್ಲ ಸಂಗತಿಗಳನ್ನು ಹೇಳ್ತಾರೆ. ನಾನು ಅನುವ್ಯಾಖ್ಯಾನ ಮಾಡುವಾಗ ಇದೆಲ್ಲ ಬಂದಿದೆ. ವಾಲಿ ಅನುವ್ಯಾಖ್ಯಾನದಲ್ಲಿರುವಂತಹ ಮಾತು ಅಂದರೆ ಯಾವುದಕ್ಕೆ ನ್ಯಾಯಸುಧಾ ವ್ಯಾಖ್ಯಾನವಾಗಿ ಬಂತೋ ಅಂತಹ ಗ್ರಂಥ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನದಲ್ಲಿ ಹೇಳಿದ ಮಾತು, ವಾಲಿ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಚಂದ್ರ ಸುಗ್ರೀವಯೋಶ್ಚೈವ. ಚಂದ್ರ ಹಾಗೂ ಸುಗ್ರೀವ ಅವರು ತಮಗಿಂತ ಯೋಗ್ಯತೆಯಲ್ಲಿ ಮಿಗಿಲಾದ ತಾರೆ, ಇಬ್ಬರ ಹೆಸರು ತಾರೆ ಅಂತಾನೆ. ಬೃಹಸ್ಪತಿಯ ಹೆಂಡತಿ ಹೆಸರು ತಾರೆ, ವಾಲಿ ಹೆಸರು ತಾರೆ. ಅವರನ್ನು ಸ್ವೀಕಾರ ಮಾಡಿದ್ರಿಂದಾಗಿ ಅವರ ಆನಂದದಲ್ಲಿ ಹ್ರಾಸ ಉಂಟಾಗತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಕಾನೂನು ಮತ್ತು ನ್ಯಾಯ ಇದೆಯಲ್ಲ, ಅದು ಬರಿಗಣ್ಣಿಗೆ ಕಾಣುವಂಥದ್ದಲ್ಲ. ಯಾರೋ ಒಬ್ಬರು ಆಚಾರಂಥವ್ರು ಬಂದು ನಿರ್ಣಯ ಹೇಳಬೇಕು, ನಮಗೆ ನಿಮಗೆ ಗೋಚರ ಆಗುವಂಥದ್ದಲ್ಲ. ಅದಕ್ಕೆ ಅವ್ರು ಹೇಳಿದ್ದನ್ನು ಕೇಳಬೇಕಷ್ಟೆ, ಬೇರೆ ದಾರಿ ಇಲ್ಲ. ನಮಗೆ, ನಾವು ಮನುಷ್ಯರು, ಮೇಲ್ಗಡೆಯ ದೃಷ್ಟಿ ಇಲ್ಲ.
ಈ ಶಾಸ್ತ್ರಜ್ಞನೇ ನಿಜವಾದ ದೃಷ್ಟಿಕೋನ ಪಡ್ಕೊಳ್ಳೋಷ್ಟರಲ್ಲಿ ಸಾಕಬೇಕಾಗೋಗುತ್ತೆ. ಅದು ಪರೋಕ್ಷ ಜ್ಞಾನ, ಇದು ಅಪರೋಕ್ಷ ಅಲ್ಲ. ಅಂಥದ್ದು ಈ ಜೀವದ ಆಳ, ಜೀವಾಳ ಅಂತ ಏನಿದೆ ಅದರ ಆಳಕ್ಕೆ ಹೋಗಿ ನ್ಯಾಯವನ್ನು, ಕಾನೂನನ್ನು ತೀರ್ಮಾನ ಮಾಡೋದು ಹೇಗೆ? ಆಚಾರ್ಯರು ಹೇಳ್ತಾರೆ, ನಾವು ಕೇಳುತ್ತಿದ್ದೇವೆ ಅಷ್ಟು. ಅದರಿಂದಾಗಿ ನಿರ್ಣಯ ಹೊರಟಿರೋದು ಹಾಗೆ. ಅದಕ್ಕೆ ನಿರಾಗಸಂ, ವಾಲಿಯದ್ದು ತಪ್ಪಿಲ್ಲ. ಇನ್ನು ಒಂದು ತೊಡಕಿದೆ ಹೊರಗಡೆಯಿಂದ. ವಾಲಿಯನ್ನ ಎದುರುಗಡೆಗೆ ಕೊಂದರೆ, ವಾಲಿಯನ್ನ ಎದುರುಗಡೆ ಬಂದರೆ ವಾಲಿ ಅವನಿಗೆ ಗೊತ್ತು ಇದು ನಾರಾಯಣ ಅಂತ, ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡೋದ್ರಿಂದ ಮಾಡೋದನ್ನ ಕೊಲ್ಲೋದು ಹೇಗೆ? ಕೊಲ್ಲಬಾರ್ದು. ಕೊಲ್ಲದೆ ಹೋದರೆ ಸುಗ್ರೀವನ ಇಚ್ಛೆ ಪೂರ್ತಿ ಆಗಲ್ಲ, ಕೊಲ್ಲಲೇಬೇಕು. ಇನ್ನು ಕೊಲ್ಲಲಿಲ್ಲ, ಇಟ್ಕೊಳ್ತೀವಿ ಅಂದ್ರೆ ಒಂದು ಪ್ರಾಬ್ಲಮ್ ಇದೆ ಹೊರಗಡೆಗೆ. ರಾಮನನ್ನ ಬೇರೆ ರಾಜರಿಂದ ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಇಲ್ಲ ಅಂತ. ಬೇರೆ ರಾಜರನ್ನು ನಾವು ಯಾಕೆ ಕಡೆಗಣಿಸೋದು? ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಇಲ್ಲ ಅವನಿಗೆ. ನ್ಯಾಯಕ್ಕೆ ಬದ್ಧ ಅಂದರೆ ಬದ್ಧ ಅಷ್ಟೆ. ವಾಲಿ ರಾವಣನ ಜೊತೆಗೆ ಒಂದು ಒಳ್ಳೆ ಗೆಳೆತನ ಇತ್ತು. ರಾವಣ ವಾಲಿಯಿಂದ ಸೋತ ಮೇಲೆ ಒಂದು ಕರಾರು ಆಗಿತ್ತು, ಒಂದು ಅಗ್ರಿಮೆಂಟ್. ಏನು? ನೀನು ಬಯಸಿದರೆ ನಾನು ಹೊರಗಡೆಯಿಂದ ತಂದ ಹಣದಲ್ಲಿ ಮತ್ತು ಹೆಣ್ಣಿನಲ್ಲಿ ನಿನಗೆ ಪಾಲಿದೆ, ನೀನು ಒಪ್ಪಿದರೆ ಬರ್ಬೋದು. ಧರ್ಮಪತ್ನಿಯರು ಅಂತ ಏನಿದ್ದಾರೆ ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಧರ್ಮಪತ್ನಿಯರು ಅಂದರೆ ಇವರನ್ನು ನಾವು ಮದುವೆ ಆಗಿದ್ದೇವೆ, ಇವರು ಪಟ್ಟಮಹಿಷಿಯರು ಅಂತ, ಅವರಲ್ಲಿ ಮಾತ್ರ ಪಾಲಿಲ್ಲ. ಮತ್ತು ಉಳಿದ ಯಾವುದೇ ಸಂದರ್ಭದಲ್ಲಿ ಆ ಪಾಲಿದೆ, ನೀನು ತೆಗೆದುಕೊಂಡು ಹೋಗ್ಬೋದು. ಇವಳು ನನಗಿಷ್ಟ ಅಂತಂದರೆ ನೀನು ತಗೊಂಡು ಹೋಗ್ಬೋದು. ಸೋತ ಮೇಲೆ ಹಾಗೊಂದು ಒಪ್ಪಂದ ಇತ್ತು ರಾವಣನದ್ದು ವಾಲಿಯ ಜೊತೆಗೆ. ವಾಲಿ ಹೂ ಅಂತ ಹೇಳಿದ್ದ, ಮಾಡಿರಲಿಕ್ಕಿಲ್ಲ ಪ್ರಾಯ. ಆದರೆ ವಾಲಿಯದ್ದು ಇದೆ, ಸ್ತ್ರೀ ಹೇತೋಹೋ ಅಂತ ಹಿಂದೆ ಹೇಳ್ತಾರೆ ನೋಡಿ. ಯಾವುದೋ ಒಂದು ಹೆಣ್ಣಿನ ಕಾರಣದಿಂದ ದುಂದುಭಿಯೊಡನೆ ದ್ವೇಷ ಇತ್ತು, ಮಾಯಾವಿಯೊಡನೆ ದ್ವೇಷ ಇತ್ತು ಅಂತ. ಅದರಿಂದ ವಾಲಿಯನ್ನು ಪಕ್ಕದಲ್ಲಿಟ್ಟುಕೊಂಡು ರಾವಣನನ್ನು ಕೊಲ್ಲುವುದು ಅರ್ಥಹೀನ ಹೊರಗಡೆಯ ಪ್ರಕಾರ. ವಾಲಿ ಇಲ್ಲಿ ತನಕ ಆಗಿದ್ದೇನು, ಕ್ಷಮಿಸ್ಬಿಡ್ಬೇಕಾ ನೀವು ಸಹಾಯ ಮಾಡಿದ ಕೂಡಲೇ ಅಂತ ಮುಂದಿನ ಜನಾಂಗ ಪ್ರಶ್ನೆ ಕೇಳತ್ತೆ. ಅದರಿಂದ ಒಬ್ಬ ರಾಜ ಹೇಗಿರಬೇಕು ಅಂತ ಹೇಳಿ ಒಂದು ಫೋಟೋ ನಾನು ನೋಡಿದೆ, ಒಬ್ಬರು ತೆಗೆದಿದ್ದು ಬಹಳ ವಿಚಿತ್ರವಾಗಿತ್ತು. ಲಾರಿ ಇದೆ, ಸೇವ್ ಟ್ರೀ ಅಂತ ಲಾರಿಯ ಕೆಳಗಡೆ ಇದೆ. ಆ ಲಾರಿಯ ತುಂಬ ಕತ್ತರಿಸಿದ ಮರದ ಪೀಸ್ಗಳು, ಕೆಳಗಡೆ ಬೋರ್ಡ್ ಮಾತ್ರ ಸೇವ್ ಟ್ರೀ ಅಂತ. ಹಾಗಿದ್ದು ಬಿಟ್ರೆ ಗತಿ ಏನು ರಾಜರು? ಹಾಗಿರಬಾರದು ಅಂತ ತೋರಿಸಲಿಕ್ಕೆ ರಾಮ ಮಾಡಿದ್ದು. ನ್ಯಾಯ ಏನೇ ಇರಲಿ, ಹೊರಗಡೆಗೂ ಅದು ನ್ಯಾಯವೇ. ಒಳಗಡೆಗೆ ಮುಂದೆ ವಾಲಿಯನ್ನು ಅರ್ಜುನ ಆದಾಗ ಅವನನ್ನು ಎಷ್ಟು ಪ್ರೀತಿಸ್ತಾನೆ ಅಂದರೆ, ವಾಲಿಯ ಸಂದರ್ಭದಲ್ಲಿ ಏನೇನು ಉಪೇಕ್ಷೆಗೆ ಒಳಗಾಗಿದ್ದ ಅದನ್ನೆಲ್ಲ ಸಮ ಮಾಡ್ತಾನೆ ದೇವರು. ಅರ್ಜುನನನ್ನು ಅಷ್ಟು ಪ್ರೀತಿಸ್ತಾನೆ. ವಾಲಿಯ ಕಾಲದಲ್ಲಿ ಏನು ಉಪೇಕ್ಷೆಗೆ ಒಳಗಾಗಿದ್ದ ಅದನ್ನೆಲ್ಲ ಸಮ ಮಾಡ್ತಾನೆ. ಆ ತರಹದ ದೇವರ ಸಮವರ್ತಿತ್ವ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಅರ್ಥ ಮಾಡಿಸು ಅಂತ ದೇವರಲ್ಲೇ ಶರಣ ಹೊಂದಬೇಕು, ಬಿಟ್ಟರೆ ಬೇರೆ ಇಲ್ಲ. ಇಷ್ಟನ್ನು ಹೇಳಬೇಕಾಯ್ತು. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಇದು ಯಾವ ನೋಟವನ್ನು ಹೊಂದತ್ತೆ ಅನ್ನೋದನ್ನು ಹೇಳಬೇಕಾಯ್ತು. ಇಷ್ಟರೊಂದಿಗೆ
ನಾವು 13ನೆಯ ಸರ್ಗವನ್ನು ಮುಂದುವರಿಸೋಣ. ಸಮುದ್ಯಮ್ಯ ಮಹಚ್ಚಾಪಂ ರಾಮ ಕಾಂಚನ ಭೂಷಿತಂ ಶರಾಂಶ್ಚಾದಿತ್ಯ ಸಂಕಾಶಂ ಗೃಹೀತ್ವಾ ರಣಸಾಧಕಾನ್ ಅಗ್ರತಸ್ತು ಯಯೌ ತಸ್ಯ ರಾಘವಸ್ಯ ಮಹಾತ್ಮನಃ ಸುಗ್ರೀವ ಸಂಹತಗ್ರೀವಃ ಲಕ್ಷ್ಮಣಶ್ಚ ಮಹಾಬಲಃ. ಬಿಲ್ಲನ್ನು ಹಿಡಿದ ರಾಮ ಬಾಣವನ್ನು ಹಿಡಿದುಕೊಂಡು ಹೊರಡ್ತಾ ಇರಬೇಕಾದ್ರೆ ಮುಂದೆ ಸುಗ್ರೀವ ಹೊರಟ. ಸುಗ್ರೀವ ಸಂಹತಗ್ರೀವ, ಅವನ ಕತ್ತು ದಪ್ಪವಾಗಿ ಇತ್ತು. ಅದಕ್ಕೆ ಸುಗ್ರೀವ ಚಂದಾದ ಕುತ್ತಿಗೆ ಹೊಂದಿರುವವ. ವಾಲಿ ಅಂದರೆ ಅವನು ಬಾಲ ಚೆನ್ನಾಗಿದೆ. ವಾಲ ಮತ್ತು ಬಾಲ ಉಭಯೋರ ಭೇದ. ಆದರೆ ಎಲ್ಲದಕ್ಕೂ ಅದೇ ಬಳಸಬಾರ್ದು. ಭೇದಿ ಭೇದಿ ಒಂದೇ ಹೇಳ್ತಾರೆ ಅವರು. ಏನು ಮಾಡೋದು? ಚತುರ್ಭೇದಿ ಅಂತಾರೆ. ಅದರಿಂದಾಗಿ ಎಲ್ಲ ಕಡೆ ಒಂದೇ ಅಂತ ಪ್ರಾಚೀನ ಸಂಸ್ಕೃತದಲ್ಲೂ ಏನಿಲ್ಲ. ಲಡಯೋರ ಭೇದ ಎಲ್ಲ ಕಡೆ ಒಂದೇ ಅಲ್ಲ. ಲಕಾರವನ್ನೇ ಲಕಾರವಾಗಿ ಹೇಳೋದು ಅಲ್ಲ. ಹಲ್ಲಿ ಅಂದರೆ ಮೇಲ್ಗಡೆ ಓಡಾಡೋದು. ಹೊಳ್ಳಿ ಅಂದರೆ ಊರು. ಎಲ್ಲಿ ಹಳ್ಳ ಇದೆಯೋ ಅಂದರೆ ಸರೋವರ ಇದೆಯೋ ಅದು ಹಳ್ಳಿ. ನೀರಿನ ಹರಿವು ಇರುವ ಗುಂಡಿ ಎಲ್ಲಿದೆಯೋ ಹಳ್ಳ ಇರುವ ಜಾಗ ಹಳ್ಳಿ. ಹಳ್ಳಿ ಒಂದೇ ಅಲ್ಲ. ರಾಮು ಹಲ್ಲಿ ಅಲ್ಲ. ಆಮೇಲೆ ಹೊಳ್ಳಿ ಓಡಾಡ್ತಾ ಇಲ್ಲ ಮೇಲ್ಗಡೆ. ಅದೆರಡಕ್ಕೂ ವ್ಯತ್ಯಾಸ ಇದೆ. ಪ್ರಾಚೀನ ಸಂಸ್ಕೃತದಲ್ಲಿಯೂ ಅದು ಸ್ಪಷ್ಟ. ಈಗಿನ ಸಂಸ್ಕೃತದವರಿಗೆ ಅದು ಗಮನಕ್ಕೆ ಬರದೆ ಹೋದ್ರೆ ನಾವೇನು ಮಾಡೋಣ? ಅವ್ರು ಎಲ್ಲದಕ್ಕೂ ಬೀರೇಂದ್ರ ಬೀರ ಬಿಕ್ರಮ ಅಂತಾರೆ. ಅವರು ನೇಪಾಳದವರು ಅಂತಾರೆ. ಎಲ್ಲ ಕಡೆ ಒಂದೇ ಅಂತ ಸಂಸ್ಕೃತ ಹೇಳಲಿಲ್ಲ, ಆದರೆ ಎಲ್ಲದಕ್ಕೂ ಒಂದೇ ಮಾಡ್ಕೊಂಡಿದ್ದಾರೆ. ಅದರಿಂದ ಸುಗ್ರೀವ ವಾಲಿ. ಸುಗ್ರೀವ ಚಂದಾದ ಕುತ್ತಿಗೆಯವ. ಯಾವುದೋ ಒಂದು ಕಪಿ ಇತ್ತು, ಪನಸ ಅಂತ. ಪ್ರಾಯ ಹಲಸಿನ ಹಣ್ಣು ಅಂದರೆ ಬಹಳ ಪ್ರೀತಿ ಅಂತ ಕಾಣುತ್ತೆ. ಅದಕ್ಕೆ ಅವರು ಪನಸ ಅಂತಲೇ ಹೆಸರು. ಅಲ್ಲ, ಅದು ವ್ಯಾಪಾರ ಮಾಡ್ತಾರೆ ಅಂತ. ಇದು ಹಾಗಲ್ಲ, ಹೆಸರೇ ಹುಟ್ಟಿದಾಗಿನಿಂದ ಹೆಸರೇ ಅದು. ಅದರಿಂದ ಸುಗ್ರೀವ ಸಂಹತಗ್ರೀವ, ಒತ್ತೊತ್ತಾದ ಉರುಟಾದ ಚಂದಾಗಿರುವ ಕೊರಳಿರುವವ ಸುಗ್ರೀವ. ಇನ್ನು ಲಕ್ಷ್ಮಣ, ಅವನು ಮುಂದೆ ಹೋದ, ರಾಮ ಹಿಂದೆ ಹೋದ. ಪೃಷ್ಠತೋ ಹನುಮಾನ್ ವೀರೋ ನಲೋ ನೀಲಶ್ಚ ವಾನರಃ ತಾರಶ್ಚೈವ ಮಹಾತೇಜಾಃ ಹರಿಯೂಥಪಯೂಥಪಃ. ನೋಡಿ, 3 ಜನ ಯಾರು ಯಾರು ಅಂತ ಕೇಳ್ತಾ ಇದ್ದ ಶ್ರೀವತ್ಸ. 3 ಜನ ಇಲ್ಲಿದ್ದಾರೆ. ಹನುಮಂತ, ನಲ, ನೀಲ, ತಾರ. ಸುಗ್ರೀವನಿಗೆ ಈ 4 ಜನ, ಅವರೇ ಸಚಿವರು. ತೇ ವೀಕ್ಷಮಾಣ ವೃಕ್ಷಾಂಶ್ಚ ಪುಷ್ಪಭಾರಾವಲಂಬಿನಃ ಪ್ರಸನ್ನಾಂಬುರುಹಾಶ್ಚೈವ ಸರಿತಸ್ಸಾಗರಂಗಮಾಃ. ಈ ಸರ್ತಿ ಬರುವಾಗ ಪ್ರಕೃತಿಯನ್ನು ಆರಾಮವಾಗಿ ನೋಡ್ಕೊಂಡು ಬಂದ್ರಂತೆ. ಮೊದಲೆಲ್ಲ ಇದು ವರ್ಣನೆ ಮಾಡಲಿಲ್ಲ, ಸೀದಾ ಬಂದರು ಅಂತ ಅಷ್ಟೇ ಇದೆ. ಈಗ ಪ್ರತಿಯೊಂದು ಇದೆ. ಏನು? ಮರಗಳನ್ನು ನೋಡ್ತಾ ಬಂದರು, ಹೂಗಳ ಪದಗಳನ್ನು ನೋಡ್ತಾ ಬಂದರು. ಪ್ರಸನ್ನಾಂಬುರುಹಾಶ್ಚೈವ ತರಿತಃ, ತಿಳಿಯಾದ ತಾವರೆಯ ಕೊಳಗಳನ್ನು ನೋಡಿದರು. ಸರಿತ ಸಾಗರಂಗಮಾಹ, ಕಡಲು ಸೇರುವ ನದಿಗಳನ್ನು ನೋಡ್ತಾ ಬಂದರು. ಕಂದರಾಣಿ ಚ ಶೈಲಾಂಶ್ಚ ನಿರ್ಧರಾಣಿ ಗುಹಾಸ್ತಥಾ ಶಿಖರಾಣಿ ಚ ಮುಖ್ಯಾನಿ ದರೀಶ್ಚ ಪ್ರಿಯದರ್ಶನಾಃ. ಬೆಟ್ಟದ ನಡುವಣ ಕೊಳ್ಳಗಳನ್ನು, ಕಣಿವೆ ಗುಹೆಗಳನ್ನು, ಕೋಡ್ಗಲ್ಲುಗಳನ್ನು, ಶಿಖರ ಕೋಡ್ಗಲ್ಲು ಅಂತ ಕರೀತಾರೆ, ಕೋಡ್ಗಲ್ಲುಗಳನ್ನು, ದರೀಹಿ
ಇಕ್ಕಟ್ಟಾದ ಜಾಗಗಳನ್ನು ನೋಡಿಕೊಂಡು ಬಂದರು. ನಮ್ಮ ದಿಲೀಪ್ ಅವರ ಪ್ರಶ್ನೆ, ರತ್ನಾಕರರ ಪ್ರಶ್ನೆ, ತಾರೆಯ ಸೋದರ ಅಲ್ವಾ? ಹೌದು. ಆದರೂ ಅವನು ಯಾಕೆ ಸುಗ್ರೀವನ ಪರವಾಗಿ ಇದ್ದ ಅನ್ನೋದು ಗೊತ್ತಿಲ್ಲ. ವೈದೂರ್ಯ ವಿಮಲೈಸ್ತೋಯೈ ಪದ್ಮೈಶ್ಚಾಕೋಶ ಕುಡ್ಮಲೈ ಶೋಭಿತಾನ್ ಸಜಲಾನ್ ಮಾರ್ಗಂ ತಟಾಕಾಂಶ್ಚ ವ್ಯಲೋಕಯನ್. ಒಳ್ಳೆಯ ನೀರು, ಒಳ್ಳೆಯ ತಾವರೆ, ಅದರಿಂದ ಕಂಗೊಳಿಸುವ ತಿಳಿಯಾದ ನೀರಿನ ತಟಾಕಗಳು, ಕಾರಂಡೈ ಸಾರಸೈ ಹಂಸೈ ವಂಜುಲೈರ್ಜಲಕುಕ್ಕುಟೈ. ಸಾರಸ ಪಕ್ಕಿ ಹಕ್ಕಿ, ಆಮೇಲೆ ಹಂಸ, ನೀರ್ಕೋಳಿ, ಚಕ್ರವಾಕ ಮೊದಲಾದ ಚಂದದ ಜಾಗದಲ್ಲಿ ಇರುವ ಹಕ್ಕಿಗಳು ಇರ್ತಾ ಇದ್ವು. ಮೃದು ಶಷ್ಪಾಂಕುರಾಹಾರಾನ್ ನಿರ್ಭಯಾನ್ಮನಗೋಚರಾನ್ ಚರತಃ ಸರ್ವತೋ ಪಶ್ಯನ್ ಸ್ಥಳೀಶು ಹರಿಣಾನ್ ಸ್ಥಿತಾನ್. ಮಿದುವಾದ ಚಿಗುರು ಮೊಗ್ಗು ಇರುವ ಹುಲ್ಲುಗಳನ್ನು ತಿಂತ ಸುಖವಾಗಿ ಓಡಾಡ್ತಾ ಇದ್ದ ಜಿಂಕೆಗಳನ್ನು ಕಂಡರು. ತಟಾಕವೈರಿಣಶ್ಚಾಪಿ ಶುಕ್ಲದಂತ ವಿಭೂಷಿತಾನ್ ಘೋರಾನ್ ಏಕಚರಾನ್ ಮನ್ಯಾನ್ ದ್ವಿರದಾನ್ ಕೂಲದ ಘಾತಿನಃ. ಇನ್ನು ತಟಾಕ ವೈರಿಣಃ, ಕೊಳವನ್ನು ಕೊಂಡರಾಗದ, ಕೊಳವನ್ನು ಹಾಳು ಮಾಡುವಂತಹ ಆನೆಗಳನ್ನು ನೋಡಿದ. ಅಂದರೆ ಅವುಗಳಿಗೆ ತಾವರೆ ಕೊಳ ನೋಡಿದ ಕೂಡಲೇ ನುಗ್ಗಿ ತಾವರೆಯನ್ನು ಕಿತ್ತೆಸೆದು ನೀರನ್ನೆಲ್ಲ ಕಲಕಿ ತಳದಲ್ಲಿರುವ ಕೆಸರ ಬಗ್ಗಡ ಮೇಲ್ಗಡೆ ಬರುವ ಹಾಗೆ ಮಾಡಿದ್ರೆ ಏನೋ ತೃಪ್ತಿ ಅವುಗಳಿಗೆ. ಅದಕ್ಕೆ ತಟಾಕ ವೈರಿಣಃ ಅಂದರು. ತಟಾಕ ವೈರಿಣಃ ಕೊಳದ ಹಗೆಗಳಾದ, ಆದರೆ ಶುಕ್ಲದಂತ ವಿಭೂಷಿತಾನ್ ಬಿಳಿ ಕೋರೆ ದಾಡೆಯಿಂದ ಕಂಗೊಳಿಸುವ. ಘೋರಾನ್ ಏಕಚರಾನ್ ಒಂಟಿಸಲಗ, ದ್ವಿರದಾನ್ ಕುಲಘಾತಿನಃ ಅವುಗಳು ಕುಲಘಾತಿನಃ. ಅದೇನೋ ತಮ್ಮ ಕೋರೆ ದಾಡೆಗಳಿಂದ ದಡದಲ್ಲಿರುವ ಮಣ್ಣನ್ನು ಚುಚ್ಚಿ ಎತ್ತಿ ಹಾಕಿ ಸರೋವರದ ಚೌಕಟ್ಟನ್ನು ನಾಶ ಮಾಡೋದರಲ್ಲಿ ಏನೋ ಒಂದು ಅಭ್ಯಾಸ ಅವುಗಳಿಗೆ. ಅಂತಹ ಆನೆಗಳನ್ನು ನೋಡ್ತಾ ಮುಂದೆ ನಡೆದರು. ಮತ್ತಾನ್ ಗಿರಿಟ ತಟೋತ್ಕೃಷ್ಟಾನ್ ಜಂಗಮಾನಿವ ಪರ್ವತಾನ್ ವಾರಣಾನ್ ವಾರಿದ ಪ್ರಖ್ಯಾನ್ ಮಹೀರೇಣು ತಮುಕ್ಷಿತಾನ್. ಆಗ ತಾನೇ ಸ್ನಾನ ಮಾಡಿ ಬಂದು ಮನಸೋ ಇಚ್ಛೆ ತಮ್ಮ ಸೊಂಡಿಲಿನಿಂದ ಮಣ್ಣನ್ನು ತೆಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಆನಂದಿಸ್ತಾ ಇರುವಂತಹ ಆನೆಗಳನ್ನು ನೋಡಿಕೊಂಡು, ಇದು ಸಭ್ಯ ಆನೆಗಳು, ಗುಂಪಿನಲ್ಲಿ ಇರ್ತವೆ. ಹೆಂಡತಿ, ತಾಯಿ, ಮಗು ಎಲ್ಲರ ಜೊತೆಗೆ ಇರುವಂತಹ ಕುಟುಂಬ ಆನೆಗಳು. ಕುಟುಂಬಿ ಆನೆಗಳ ಜೊತೆಯನ್ನು ನೋಡ್ತಾ ಮತ್ತಾನ್ ವನೇ ವನಚರಾಂಶ್ಚಾನ್ಯಾನ್ ಖೇತರಾಂಶ್ಚ ವಿಹಂಗಮಾನ್ ಪಶ್ಯಂತಸ್ತ್ವರಿತಾ ಜಗ್ಮುಹು ಸುಗ್ರೀವ ವಶವರ್ತಿನಃ. ಕಾಡಿನಲ್ಲಿ ಓಡಾಡುವ ಖೇಚರ ಹಕ್ಕಿಗಳನ್ನು ನೋಡ್ತಾ ಬಂದರು. ಅಲ್ಲ, ಅವ್ರಿಗೆ ಚಾಪಲ್ಯ ಉಂಟಾಗಲಿಲ್ವಾ? ಅಕ್ಕಪಕ್ಕದ ಮರಗಳಲ್ಲಿರುವ ಹಣ್ಣುಗಳನ್ನು ತಿನ್ನಬೇಕು. ಇಲ್ಲ, ಸುಗ್ರೀವ ವಶವರ್ತಿನಃ. ಈಗ ಟೆನ್ಷನ್ ಇದೆ, ಮನಸ್ಸು ಶಾಂತವಾಗಿದೆ, ಆದರೆ ಅದರ ಸೊಬಗನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ತೇಷಾಂತು ಗಚ್ಚತಾಂ ತತ್ರ ತ್ವರಿತಂ ರಘುನಂದನಃ ದ್ರುಮಚಂಡಂ ವನಂ ಗತ್ವಾ ರಾಮ ಸುಗ್ರೀವಮಬ್ರವೀತ್. ಹೀಗೆ ಹೋಗ್ತಾ ಹೋಗ್ತಾ ಸುಗ್ರೀವ ನಿಲ್ಲು ಅಂದ ರಾಮ. ಅಲ್ಲಿ ಒತ್ತೊತ್ತಾದ ಮರಗಳಿದ್ವು. ಏಷ ಮೇಘ ಇವಾಕಾಚೆ ವೃಕ್ಷ ಷಂಡ ಪ್ರಕಾಚತೆ ಮೇಘ ಸಂಘಾತ ವಿಪುಲಃ ಪರ್ಯಂತ ಕದಳೀವೃತಃ. ನೋಡು, ಈ ಜಾಗ ಆಕಾಶದಲ್ಲಿ ಮೋಡ ಇದ್ದಾಗಿದೆ.
ಗಿಡ ಮರಗಳೆಲ್ಲ ಒತ್ತೊತ್ತಾಗಿ ಇದ್ದು ಕಪ್ಪು ನೆರಳನ್ನು ಬೀರಿವೆ. ಆಚೆ ಬಯಲಿದೆ, ಇಲ್ಲಿ ಕಪ್ಪು ಬಯಲು. ಯಾಕೆಂದರೆ ನೆರಳಿರೋದ್ರಿಂದ. ಕಿಮೇತಜ್ಞಾತುಮಿಚ್ಛಾಮಿ ಸತ್ರೆ ಸಖೇ ಕೌತೂಹಲಂ ಹಿಮೆ ಕೌತೂಹಲಾಪನಯನಂ ಕರ್ತುಮಿಚ್ಛಾಮ್ಯಹಂ ತ್ವಯಾ. ಏನಕ್ಕಿದು ಹೇಳು ಅಂತ ಆ ಜಾಗದ ಪರಿಚಯ ಕೇಳ್ತಾ ಇದ್ದಾನೆ. ಇನ್ನೂ ಹೋಗಿಲ್ಲ. ತಸ್ಯ ತದ್ವಚನಂ ಶ್ರುತ್ವಾ ರಾಘವಸ್ಯ ಮಹಾತ್ಮನಃ ಗಚ್ಚನ್ನೇವಾಚ ಚಕ್ಷೇಥ ಸುಗ್ರೀವಸ್ತನ್ಮಹದ್ವನಂ. ಆಗ ಸುಗ್ರೀವ ಏನು ಮಾಡಿದ, ಅದನ್ನು ಹೋಗ್ತಾ 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 ಆ ಜಾಗದ ಪರಿಚಯವನ್ನು ಹೇಳಿದ. ಏತದ್ರಾಘವ ವಿಸ್ತೀರ್ಣಂ ಆಶ್ರಮಂ ಶ್ರಮನಾಚನಂ ಉದ್ಯಾನವನ ಸಂಪನ್ನಂ ಸ್ವಾದುಮೂಲ ಫಲೋದಕಂ. ರಾಮ ನೋಡು, ಇದು ಆಶ್ರಮ. ಆಶ್ರಮ ಅಂತ ಯಾಕೆ ಕರೆಯೋದು? ಶ್ರಮನಾಶನ, ದಣಿವನ್ನು ಕಳೆಯುವಂಥದ್ದು ಅಂತ. ಶ್ರಮನಾಚನ ಆಶ್ರಮ. ಈಗ ಆಸವಂತಾಶ್ರಮ ಆಗೋಗಿದೆ. ಆಶ್ರಮಂ ಶ್ರಮನಾಚನಂ ಯಾಕೆ? ಉದ್ಯಾನವನ ಸಂಪನ್ನಂ, ಪಕ್ಕದಲ್ಲಿ ಕಾಡಿದೆ, ಈಚೆ ಉದ್ಯಾನ ಇದೆ. ಆ ಎಲೆಮನೆಯ ಪಕ್ಕದಲ್ಲಿ ತಾವೇ ಬೆಳೆಸಿರ್ತಾರೆ. ತಾವೇ ಬೆಳೆಸೋದು ಉದ್ಯಾನ. ಅದಾಗದೆ ಬೆಳ್ಕೊಂಡಿದ್ರೆ ಅದು ವನ. ವನದಲ್ಲಿ ನಮಗೆ ಬೇಕಾದದ್ದು ಒಟ್ಟಿಗೆ ಸಿಗಲ್ಲ, ಉದ್ಯಾನದಲ್ಲಿ ನಮಗೆ ಬೇಕಾದದ್ದನ್ನು ಹಾಕ್ಕೊಂಡಿರ್ತೀವಿ. ಉದ್ಯಾನವನ ಅನ್ನೋ ಪ್ರಯೋಗ ಏನು ಮಾಡಿದ್ರು ತಪ್ಪೇ. ಅದು ಉದ್ಯಾನವನ ಅನ್ಬಾರ್ದು, ಉದ್ಯಾನ ಸಾಕು. ಅತ್ರ ಸಪ್ತಜನಾನಾಮ ಮುನಯಃ ಸಂಶಿತವ್ರತಾಃ ಸಪ್ತೈವಾತನ್ನಧ ಶೀರ್ಷಾಃ ನಿಯತಂ ಜಲಶಾಯಿನಃ. ಇಲ್ಲಿ 7 ಜನ ಋಷಿಗಳಿದ್ದರು. ಅಧಶೀರ್ಷಾಃ, ತಲೆ ಕೆಳಗಡೆ ಹಾಕಿ ತಪಸ್ಸು ಮಾಡ್ತಾ ಇದ್ರು. ಸಪ್ತರಾತ್ರ ಕೃತಾಹಾರಾಃ ವಾಯುನ ವನವಾಸಿನಃ, 7 ದಿವಸಕ್ಕೊಮ್ಮೆ ಗಾಳಿ ಕುಡಿತಾ ಇದ್ರು ಅಷ್ಟೆ. ದಿವಂ ವರಚ ಚತೈರ್ಯಾತಾಃ ಸಪ್ತಭಿಸ್ಥ ಕಳೇಬರಾಃ, ಸದೇಹವಾಗಿ ಸ್ವರ್ಗಕ್ಕೆ ಹೋದ್ರು ಇವರು ಆ 7 ಜನ. ತೇಷಾಮೇವಂ ಪ್ರಭಾವೇಣ ದ್ರುಮಪ್ರಾಕಾರ ಸಂವೃತಂ ಆಶ್ರಮಂ ಸುಧುರಾಧರಚಂ ಅಪಿ ಸೇಂದ್ರೈ ಸುರಾತುರೈ. ಆ 7 ಜನರ ಪ್ರಭಾವದಿಂದ ಈ ಗಿಡಮರಗಳು ಇನ್ನೂ ಇವೆ. ಅವರು ಹೋಗಿ ಬಹಳ ಕಾಲ ಆದಮೇಲೂ ಕೂಡ ಇದು ಕಳೆದಿಲ್ಲ. ವಿಭೂಷಣರವಾಶ್ಚಾತ್ರ ಶ್ರೂಯ ಪಕ್ಷಿಣೋ ವರ್ಜಯಂತೆ ತತ್ ತಥಾನ್ಯೇ ವನಚಾರಿಣಃ ವಿಶಂತಿ ಮೋಹಾದ್ಯೋಪ್ಯತ್ರ ನಿವರ್ತಂತೆ ನತೆ ಪುನಃ. ಪಕ್ಷಿಣಃ ವರ್ಜಯಂತಿ, ಹಕ್ಕಿಗಳು ಇಲ್ಲಿ ಹಾರುವುದಿಲ್ಲ. ಈ ಜಾಗ ನಾವು ಪ್ರವೇಶ ಮಾಡಲಿಕ್ಕಿಲ್ಲ. ವಿಶಂತಿ ಮೋಹಾದ್ಯೇಪ್ಯತ್ರ ನಿವರ್ತಂತೆ ನತೆ ಪುನಃ. ಅದ್ರ ಒಳಗಡೆ ಹೋದವರು ಮತ್ತೆ ಹೊರಗಡೆ ಬರೋದೇ ಇಲ್ಲ. ವಿಭೂಷಣರವಾಶ್ಚಾತ್ರ ಶ್ರೂಯಂತೆ ಸಕಲಾಕ್ಷರಾಃ ತೂರ್ಯಗೀತಸ್ವನಾಶ್ಚಾತ್ರ ಗಂಧಃ ದಿವ್ಯಶ್ಚ ರಾಘವ. ಅಲ್ಲಿ ಆಭರಣಗಳ ಸದ್ದಾಗತ್ತೆ. ಆಚೆ ಕಡೆಯಿಂದ ಕಂಪು ತೇಲಿ ಬರುತ್ತೆ. ತ್ರೇತಾಗ್ನಯೋಪಿ ದೀಪ್ಯಂತೆ ಧೂಮೋ ಹೇ ಚ ಪ್ರದೃಶ್ಯತೆ ವೇಷ್ಟಯನ್ನಿವ ವೃಕ್ಷಾಗ್ರಾನ್ ಕಪೋತಾಂಗಾರುಣೋ ಘನಃ. ಯಾವಾಗಲೂ ಅಲ್ಲಿ 3 ದೂರದಿಂದ ಕಾಣುತ್ತೆ. 3 ವೇದಿಗಳಲ್ಲಿ ಅಗ್ನಿ ಉರಿತಾ ಇರುತ್ತೆ. ಮೋಡದಂತೆ ಇದೆ ಅಂತಲ್ಲ, ನೋಡು ಮೋಡವೇ ಇಲ್ಲಿ ನಿಂತಿರುತ್ತೆ. ಸ್ಪೆಷಲ್ ಮೋಡ ಅಲ್ಲೇ ನಿಂತೇ ಇರುತ್ತೆ.
ತಣ್ಣಗಿರುತ್ತೆ ನೆರಳು. ಏತೆ ವೃಕ್ಷ ಪ್ರಕಾಶಂತೆ ಧೂಮ ಸಂಸಕ್ತಮಸ್ತಕಾ ಮೇಘಜಾಲ ಪ್ರತಿಚ್ಛನ್ನಾ ವೈಡೂರ್ಯ ಗಿರಯೋ ಯಥಾ. ಆ 3 ಕುಂಡಗಳಲ್ಲಿ ಅಗ್ನಿ ಉರಿತಾ ಇರುತ್ತಲ್ಲ, ಅದರ ಹೊಗೆ ಕೆಲವೊಂದು ಮರಗಳನ್ನು ಮುಸುಕಿ ನಿಂತಿದೆ ಮೇಲ್ಗಡೆ. ಪ್ರಣಮಂತಿ ಏತೇತಾಂ ಮುನೀನಾಂ ಭಾವಿತಾತ್ಮನಾಂ ಕುರು ಪ್ರಣಾಮಂ ಧರ್ಮಾತ್ಮನ್ ಸಮುದ್ದಿಶ್ಯಾತ್ರ ರಾಘವ. ರಾಮ, ಆ ಋಷಿಗಳ ನೆನಪಿಗಾಗಿ ನಮಸ್ಕಾರ ಮಾಡು. ವೇಷ್ಟಯನ್ನಿವ ವೃಕ್ಷಾಗ್ರಾನ್ ಲಕ್ಷ್ಮಣೇನ ತಹ ಭ್ರಾತ್ರ ಪ್ರಯತಃ ಸಂಯತಾಂಜಲಿ. ಪ್ರಣಮಂತಿ ಏತೇಚಾಂ ಮುನೀನಾಂ ಭಾವಿತಾತ್ಮನಾಂ ನ ತೇಷಾಂ ಅಶುಭಂ ಕಿಂಚಿತ್ ಶರೀರೇ ರಾಮ ದೃಶ್ಯತೆ. ಯಾರು ನಮಸ್ಕಾರ ಮಾಡ್ತಾರಲ್ಲ ಅವರಿಗೆ ಯಾವ ರೀತಿಯ ತೊಂದರೆಯೂ ಆಗೋದಿಲ್ಲ. ತಥೋ ರಾಮ ಸಹ ಭ್ರಾತ್ರ ಲಕ್ಷ್ಮಣೇನ ಕೃತಾಂಜಲಿ ಸಮುದ್ದಿಶ್ಯ ಮಹಾತ್ಮಾನಃ ತಾನ್ ಋಷೀನಭ್ಯವಾದಯತ್. ಆಮೇಲೆ ರಾಮ ಏನು ಮಾಡಿದ, ಲಕ್ಷ್ಮಣನ ಜೊತೆಗೂಡಿ ಆ ಋಷಿಗಳನ್ನು ನಮಸ್ಕಾರ ಮಾಡಿದ. ಅಭಿವಾದ್ಯತ ಧರ್ಮಾತ್ಮ ರಾಮೋ ಭ್ರಾತಾ ಚ ಲಕ್ಷ್ಮಣಃ ಸುಗ್ರೀವೋ ವಾನರಾಶ್ಚೈವ ಜಗ್ಮುಸ್ಸಂಹೃಷ್ಟಮಾನತಾಃ. ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಹೋದರು. ತೇ ಗತ್ವಾ ದೂರಮಧ್ವಾನಂ ತಸ್ಮಾತ್ ಸಪ್ತಜನಾಶ್ರಮಾತ್ ದದೃಶುಸ್ತಾಂ ದುರಾಧರ್ಷಾಂ ಕಿಷ್ಕಿಂಧಾಂ ವಾಲಿಪಾಲಿತಾಂ. ದೂರ ಹೋಗಿ ವಾಲಿಪಾಲಿಸಿದ ಕಿಷ್ಕಿಂಧೆಯಂ ಕಂಡರು. ತತಸ್ತು ರಾಮಾನುಜ ರಾಮವಾನರಾಃ ಪ್ರಗೃಹ್ಯ ಶಸ್ತ್ರಾಣ್ಯುದಿತಾರ್ಕತೆ ದತಃ ಪುರೀಂ ಸುರೇಶಾತ್ಮಜ ವೀರ್ಯಪಾಲಿತಾಂ ವಧಾಯ ಚತ್ರೋ ಪುನರಾಗತಾಃ ಸಹ. ಆಮೇಲೆ ಲಕ್ಷ್ಮಣ, ಕಪಿಗಳು ಎಲ್ಲರೂ ಶಸ್ತ್ರಗಳನ್ನು ಹಿಡಿದುಕೊಂಡು ಪಟ್ಟಣದ ಬಳಿ ನಿಂತರು ಅನ್ನುವಲ್ಲಿ ಸಪ್ತಜನಾಶ್ರಮ ಪ್ರಣಾಮೋ ನಾಮ ತ್ರಯೋದಶಃ ಸರ್ಗ, 13ನೆಯ ಸರ್ಗ ಆಯಿತು. ಋಷ್ಯಶೃಂಗದಿಂದ ಏನಿಲ್ಲ, ಋಷ್ಯಶೃಂಗ ಪರ್ವತದಿಂದ ಏನಿಲ್ಲ, ಇಲ್ಲ ಕಿಷ್ಕಿಂಧೆಗೆ ಹತ್ರನೇ ಬರ್ತಾರೆ. ಋಷ್ಯಶೃಂಗದ ಕಡೆಯಿಂದ ಯಾರು ಬಾಣ ಬಿಡಲ್ಲ. ಸರ್ವೇ ತೇ ತ್ವರಿತಂ ಗತ್ವಾ ಕಿಷ್ಕಿಂಧಾಂ ವಾಲಿಪಾಲಿತಾಂ ವೃಕ್ಷೈರಾತ್ಮಾನಮಾವೃತ್ಯ ವ್ಯತಿಷ್ಠನ್ ಗಹನೇ ವನೇ. ಅವರೆಲ್ಲರೂ ಕೂಡ ಬೇಗ ಬೇಗ ವಾಲಿಪಾಲಿಸಿದ ಕಿಷ್ಕಿಂಧೆಗೆ ತೆರಳಿ ಹತ್ತಿರದಲ್ಲಿ ಮರಗಳ ಮರೆಯಲ್ಲಿ ನಿಂತು ವಿಸ್ತಾರ್ಯತಂ ಸರ್ವತೋ ದೃಷ್ಟಿಂ ಕಾನನೆ ಕಾನನ ಪ್ರಿಯ ಸುಗ್ರೀವೋ ವಿಪುಲಗ್ರೀವ ಕ್ರೋಧಮಾಹಾರಯದ್ಭೃತಂ. ಒಂದು ಸರ್ತಿ ಎಲ್ಲವನ್ನ ಹೀಗೆ ನೋಡಿದ. ಅವರವರು ಅಲ್ಲಲ್ಲೇ ಇದ್ದಾರೆ ಅಂತ ಖಾತ್ರಿ ಮಾಡಿಕೊಂಡು ಕ್ರೋಧಮಾಹಾರಯತ್, ಕೋಪವನ್ನು ತಂದುಕೊಂಡ. ಆಹಾರ ಅಂದರೆ ತಂದುಕೊಳ್ಳೋದು ಅಂತ ಅರ್ಥ, ಆಹಾರ ಅಂದರೆ ತೆಗೆದುಕೊಳ್ಳೋದು ಅಂತ ಅರ್ಥ. ಕೋಪವನ್ನು ತೆಗೆದುಕೊಂಡ. ಕೋಪ ಬರೋದು ಬೇರೆ, ಕೋಪ ತೆಕ್ಕೊಳ್ಳೋದು ಬೇರೆ. ಕ್ರೋಧ ಆಹಾರ ಯುದ್ಧ ಮಾಡ್ಲಿಕ್ಕೆ ಬೇಕಲ್ಲ. ತರ್ಕಶಾಸ್ತ್ರದಲ್ಲೆಲ್ಲ ಆಹಾರ್ಯ ಭ್ರಮೆ ಅಂತ ಒಂದುಂಟು. ಭ್ರಮೆಯನ್ನು ಸ್ವೀಕಾರ ಮಾಡೋದು ನಾವು ಬಂದರೆ ಅಂತ, ಅದು ಇದೆಯಲ್ಲ. ಆಹಾರ್ಯ ಭ್ರಮೆಯೇ ನೀವೊಂದು ದೃಶ್ಯ ರೂಪಕವನ್ನು ನೋಡಿ ಆಸ್ವಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾರೋ ನಾಟಕ ಮಾಡ್ತಾ ಇರ್ತಾರೆ, ನಮ್ಮನೆ ಹುಡುಗ ಅಂದರೆ ರಸಾಸ್ವಾದನೆ ಆಗಲ್ಲ. ಹಾಗಂತ ಹೇಳಿ ಅವನು ರಾಮ ಅಂತ ಅಂದ್ಕೊಂಡ್ಬಿಟ್ರೆ ವಯಸ್ಸು ಮೊದಲಾದವುಗಳು ನೆಟ್ಟಿಗಿರಲ್ಲ. ಹೋಗಿ ಆಮೇಲೆ ನಾಳೆಯಿಂದ ನಮಸ್ಕಾರ ಮಾಡಬೇಕಾಗತ್ತೆ ಅವನಿಗೆ. ಅದಕ್ಕೆ ಇದನ್ನೆಲ್ಲ ಆಹಾರ್ಯ ಭ್ರಮೆ, ಭ್ರಮೆಯೂ ಅಲ್ಲ ಪ್ರಮೇಯೂ ಅಲ್ಲ, ಅದನ್ನು ತಗೊಳ್ಬೇಕು. ಆಗ
ರಾಮಾಯಣದ ನಾಟಕ ಚೆನ್ನಾಗಿತ್ತು, ರಾಮನ್ ಅದು ಅನುಭವಿಸ್ಬೇಕಾದ್ರೆ ರಾಮನೇ ಹೀಗೆ ಮಾಡಿದ ಅಂತ ಹೇಳ್ತೇವೆ. ಅದು ದೂರ ಇರುವಾಗ ರಾಮನ ಪಾತ್ರ ಚೆನ್ನಾಗಿ ಮಾಡಿದ, ಎರಡೂ ಗೊತ್ತಿದೆ ನಮ್ಗೆ, ಮೊದಲೇ ಒಂದೇ ಸರ್ತಿಗೆ ಗೊತ್ತಿದೆ. ಅದು ಆಹಾರ ಅಂದರೆ ಸ್ವೀಕಾರ ಮಾಡೋದು ಅಂತ ಬಂತಲ್ಲ, ಕ್ರೋಧಂ ಆಹಾರಯ ತೀವ್ರಂ, ಉತ್ಕಟವಾದ ಆಹಾರ ಕ್ರೋಧವನ್ನು ತೆಗೆದುಕೊಂಡ. ತತಸ್ಸ ನಿನದಂ ಘೋರಂ ಕೃತ್ವಾ ಯುದ್ಧಾಯ ಚಾಹ್ವಯತ್ ಪರಿವಾರೈ ಪರಿವೃತೋ ನಾದೈರ್ಭಿಂದನ್ ನಿವಾಂಬರಂ. ಜೋರಾಗಿ ಸದ್ದು ಮಾಡಿದ. ಹೇಗೆ? ಗರ್ಜನ್ನಿವ ಮಹಾಮೇಘ ವಾಯುವೇಗ ಪುರಸ್ಸರ. ಸುಂಟರ ಗಾಳಿಯಿಂದ ಕೂಡಿರುವ ಮೋಡದ ಗರ್ಜನೆ ಬಂದರೆ ಹೇಗೋ ಹಾಗಿತ್ತಂತೆ. ಅಥ ಬಾಲಾರ್ಕ ಸದೃಶೋ ದೃಪ್ತ ಸಿಂಹಗತಿಸ್ತದ. ನಡೆಯಲ್ಲಿ ಠೀವಿ ಬಂದಿತ್ತು. ದೃಷ್ಟ್ವಾ ರಾಮಂ ಕ್ರಿಯಾದಕ್ಷಂ ಸುಗ್ರೀವೋ ವಾಕ್ಯಮಬ್ರವೀತ್. ಒಮ್ಮೆ ರಾಮನನ್ನು ನೋಡ್ದ, ಇದಾನ ಇಲ್ವಾ? ಅವಾಗಿನ ಥರ ಪರಾರಿ ಆಗೋದ್ರೆ ದೃಷ್ಟ್ವಾ ರಾಮಂ ಕ್ರಿಯಾದಕ್ಷಂ, ನೋಡಿ ಮತ್ತೆ ಹರಿವಾಗುರಯ ವ್ಯಾಪ್ತಾಂ ತಪ್ತ ಕಾಂಚನ ತೋರಣಾಂ ಪ್ರಾಪ್ತಾಸ್ಮಧ್ವಜಯಂತ್ರಾಢ್ಯಾಂ ಕಿಷ್ಕಿಂಧಾಂ ವಾಲಿನ ಪುರೀಂ. ರಾಮನಿಗೆ ಒಮ್ಮೆ ಹೇಳಿದ, ನೋಡಿ ಎಲ್ಲ ಕಡೆ ಕಪಿಗಳು ಇರ್ತಾರೆ, ಅವನ ಕಡೆಯವರು. ಹರಿವಾಗುರಯ ಪ್ರಾಪ್ತ ವ್ಯಾಪ್ತಾಂ. ವಾಗುರ ಅಂದರೆ ಬಲೆ, ಕಪಿಗಳ ಬಲೆಯಿಂದ ಕೂಡಿರುವ. ತಪ್ತ ಕಾಂಚನ ತೋರಣ, ಬಂಗಾರದ ತೋರಣಗಳಿರುವ. ಧ್ವಜ ಯಂತ್ರಾಢ್ಯಾಂ, ಧ್ವಜ ಇದೆ, ಕಲ್ಲು ಬೀಸುವ ಯಂತ್ರ ಮೊದಲಾದವುಗಳಿದೆ. ಕಲ್ಲು ಬೀಸುವ, ಆಮೇಲೆ ಇದು ಏನಂತಾರೆ, ಕುದಿಯುವ ಎಣ್ಣೆಯನ್ನು ಬೀಸುವ ಯಂತ್ರಗಳೆಲ್ಲ ಇದೆ. ಪ್ರಾಪ್ತಾಸ್ಥಧ್ವಜ ಯಂತ್ರಾಢ್ಯಾಂ ಕಿಷ್ಕಿಂಧಾಂ ವಾಲಿನ ಪುರೀಂ ಪ್ರತಿಜ್ಞಾಯಾತ್ವಯಾ ವೀರ ಕೃತಾ ವಾಲಿವಧೇ ಪುರಾ ಸಫಲಾಂ ತಾಂ ಕುರು ಕ್ಷಿಪ್ರಂ ಲತಾಂ ಕಾಲ ಇವಾಗತಃ. ಕಿಷ್ಕಿಂಧಾಗೆ ಬಂದಿದ್ದೀವಿ, ನಿನ್ನ ಪ್ರತಿಜ್ಞೆ ನೆನಪಿಸ್ಕೋ. ಡೌಟು. ಏವ ಮುಕ್ತಸ್ತು ಧರ್ಮಾತ್ಮ ಸುಗ್ರೀವೇಣ ತರಾಘವ ತಮಥೋವಾಚ ಸುಗ್ರೀವಂ ವಚನಂ ಶತ್ರುಸೂದನ. ಶತ್ರುಸೂದನ, ಹಗೆಗಳಂ ಕೊಲ್ಲಬಲ್ಲ ರಾಮ ನುಡಿದ. ಕೃತಾಭಿಜ್ಞಾನ ಚಿಹ್ನಸ್ತ್ವಂ ಅನಯಾ ಗಜಸಾಹ್ವಯ. ಈ ಗಜಪುಷ್ಪಿ ಮಾಲೆಯನ್ನು ನೀನು ತೊಟ್ಕೊಂಡಿದ್ದೀಯಾ, ನನಗಿನ್ ಗುರುತು ಸಿಗತ್ತೆ, ಮುಂದುವರಿಯಿಂದ. ಲಕ್ಷ್ಮಣೇನ ತಮುತ್ಪಾಟ್ಯ ಯೈಷಾ ಕಂಠೆ ಕೃತಾ ತವ ಶೋಭತೆ ಶಧಿಕಂ ವೀರ ಲತಯ ಕಂಠಸಕ್ತಯ. ಈ ಮಾಲೆ ಕಾಣಿಸ್ತಾ ಇದೆ, ಇದರಿಂದ ನಿನ್ನನ್ನು ಗುರುತಿಸಬಲ್ಲೆ. ಗುರುತಿಸ್ಬೇಕಲ್ವಾ? ಬರಿಗಣ್ಣಿಗಾಗಲಿ ಕ್ಯಾಮ್ರಾ ಕಣ್ಣಿಗಾಗಲಿ ನೀವು ಬೇರೆ ಅನ್ನೋದು ಗೊತ್ತಾಗಬೇಕು ಅಲ್ಲಿಗೆ. ಇಲ್ಲ ಅಂದರೆ ಅದು ಎಲ್ಲೆಲ್ಲಿ ಏನೇನು ಗೊತ್ತಾಗಲ್ಲ ಅಲ್ವಾ? ಮಡಿಕೆಯೆಲ್ಲ ಇಟ್ಟಿದ್ದಾರೆ, ಲೈಟು ಒಬ್ಬನ ಡೊಳ್ಳು ಹೊಟ್ಟೆ ಮೇಲೆ ಬಿದ್ದಿದೆ, ಅದು ಮಡಿಕೆ ಥರ ಕಾಣುತ್ತೆ. ಅದು ಆ ಚಿತ್ರವನ್ನು ನೀವು ನೋಡಿರಬೇಕು. ಬೆಳಕಿಗೆ ಎಷ್ಟು ಪ್ರಾಧಾನ್ಯ ಇದೆ ಛಾಯಾಚಿತ್ರದಲ್ಲಿ ಅಂತ ಗೊತ್ತಾಗತ್ತಲ್ವಾ? ಹಾಗೆ ಇದು ಕೂಡ ಗೊತ್ತಾಗತ್ತೆ. ಬಾಣ ಹೊಡಿಬೇಕು ಅಂತಂದರೆ ಒಂದು ಗುರುತು ಬೇಕು, ಆ ಗುರುತನ್ನು ನೀವು ಇಟ್ಕೊಂಡಿರ್ಬೇಕು. ಆ ಬೇರ್ಪಡದೆ ಹೋದರೆ ನಮ್ಮ ಗುರಿ ಸಿಗಲ್ಲ ಸರಿಯಾಗಿ. ಇದು ಮೂವಿಂಗ್ ಅಬ್ಜೆಕ್ಟ್ ಬೇರೆ. ಇಬ್ಬರು ಹೊಡೆದಾಡ್ತಾ ಇರ್ತಾರೆ, ಸ್ಟಿಲ್ ಆಗಿ ನಿಂತ್ಕೊಂಡ್ರಲ್ಲ ಆ ಹೊಡಿ ಅಂತ ನಿರಂತರವಾಗಿ ಓಡಾಡ್ತಾ ಇರ್ತಾರೆ. ಅದರಿಂದ ಏನು ಚಿಂತೆ ಮಾಡಬೇಡ, ಅದರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೀನು. ವಿಪರೀತ ಇವಾಕಾಚೆ ಸೂರ್ಯೋ ನಕ್ಷತ್ರಮಾಲಯ. ಇದರಿಂದ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ? ಸೂರ್ಯೋ ನಕ್ಷತ್ರಮಾಲಯ. ಸೂರ್ಯ ನಕ್ಷತ್ರಮಾಲೆಯಿಂದ ಕೆಂಗೊಳಿಸಿದ್ರೆ ಹೇಗೋ ಹಾಗೆ ಅಂತ. ಇದು ಈ ಮಾತಿಗೆ ವಿಚಿತ್ರವಾದ ಅರ್ಥ ಇದೆ. ಸೂರ್ಯ ನಕ್ಷತ್ರಮಾಲೆಯಿಂದ ಕಂಡ್ರೆಷ್ಟು ಕಾಣದೇ ಇದ್ರೆಷ್ಟು, ಸೂರ್ಯ ಸ್ಪಷ್ಟ ಗೊತ್ತೇ ಆಗ್ತಾನೆ ಅಂತಲ್ವಾ? ಹಾಗೆ ಇದೇನು ಬೇಕಿಲ್ಲ ಗುರಿ ಹಾಕಲಿಕ್ಕೆ, ನಾನು ಚಾನ್ಸ್ ಕೊಟ್ಟಿದ್ದಷ್ಟೇ ಅಂತ.
ಇದರ ಅಭಿಪ್ರಾಯ ಅಲ್ಲೇ ಉಂಟು ನೋಡಿ. ವಿಪರೀತ ಇವಾಕಾಚೆ, ಚಂದ್ರೋ ನಕ್ಷತ್ರಮಾಲಯ ಅಲ್ಲ, ಸೂರ್ಯೋ ನಕ್ಷತ್ರಮಾಲಯ. ನಕ್ಷತ್ರಮಾಲೆ ಸೂರ್ಯನಲ್ಲಿ ಇದ್ರೂ ಕಾಣಲ್ಲ, ನಕ್ಷತ್ರ ಇದ್ದೇ ಇರುತ್ತೆ ತಾನೆ, ಸೂರ್ಯನ ಬೆಳಕಲ್ಲಿ ಕಾಣಲ್ಲ. ಸೂರ್ಯನೇ ಸಾಕು, ಸೂರ್ಯ ಸ್ವರೂಪವೇ ಸಾಕು ಇದು ಸೂರ್ಯ ಅಂತ ಗುರುತಿಸ್ಲಿಕ್ಕೆ. ಹಾಗೆ ನೀನು ಅಷ್ಟು ಸ್ಪಷ್ಟ ನನಗೆ ಆದರೂ ಕೂಡ ಹಾಕಿ ಕಳಿಸಿದ್ದೀನಿ ಕಣಯ್ಯ, ಅದು ಅವನ ಅನುಗ್ರಹದ ಸಂಕೇತ. ಮುಖ್ಯ ಪ್ರಾಣನ ಅನುಗ್ರಹ ನಿನಗಾಗಿದೆ ಅನ್ನೋದರ ಸಂಕೇತ ಅಷ್ಟೇ. ಇಲ್ಲಾಂದ್ರೆ ಇದನ್ನು ಯಾವ ಅನೌಚಿತ್ಯದಲ್ಲಿ ಸೇರಿಸ್ತೀರ ಹೇಳಿ? ಅನೌಚಿತ್ಯ ಅಲ್ವೇ? ನೀನು ನಕ್ಷತ್ರಮಾಲೆಯಿಂದ ಕಂಗೊಳಿಸುವ ಸೂರ್ಯನಂತೆ ಇದ್ದೀಯಾ ಅಂದರೆ ಏನು ಅರ್ಥ ಅದಕ್ಕೆ? ಅದೇ ಅದು ಇದೇ ಅಲ್ಲ, ಉಪಮೇಯ ಅಲ್ಲ, ತೀರಾ ಅಸಂಬದ್ಧವಾದ ಮಾತಾಗತ್ತೆ. ಈ ಮಾತಿಟ್ಕೊಂಡಾಗ ಮಾತ್ರ ನೀವು ಇದನ್ನು ಕೂಡಿಸ್ಬಹುದು. ಅದ್ಯವಾಲಿ ಸಮುತ್ಥಂತೆ ಭಯಂ ವೈರಂಚವಾನರ. ಇವತ್ತು ಕಡೇ ದಿವಸ ಅಂತ ಅನ್ಕೋ ನಿನ್ನ ವಾಲಿಯಿಂದ ಹುಟ್ಟಿದ ಭಯಕ್ಕೆ. ಏಕೇನಾಹಂ ಪ್ರಮೋಕ್ಷ್ಯಾಮಿ ಬಾಣಮೋಕ್ಷೇಣ ಸಂಯುಗೆ ಮಮ ದರ್ಶಯ ಸುಗ್ರೀವ ವೈರಿಣಂ ಭ್ರಾತೃರೂಪಿಣಂ. ಒಂದೇ ಬಾಣದಿಂದ ನಿನ್ನ ಎಲ್ಲ ಸಂಕಟವನ್ನು ಬಿಡುಗಡೆ ಮಾಡಿಬಿಡ್ತೀನಿ. ಅದ್ಯವಾಲಿ ವಿನಿಹತೋ ವನಪಾಂಸುಷು ಚೇಷ್ಟತೆ. ಇವತ್ತು ವಾಲಿ ಸತ್ತು ಹೊರಳಾಡ್ತಾನೆ ಈ ಕಾಡಿನ ನೆಲದಲ್ಲಿ. ಯದಿ ದೃಷ್ಟಿಪಥಂ ಪ್ರಾಪ್ತೋ ಜೀವನ್ನ ವಿನಿವರ್ತತೆ ತಥೋ ದೋಚೇಣ ಮಾಗಚ್ಚೇತ್ ಸದ್ಯೋ ಗರಹೆಚ್ಚ ಮಾಂ ಭವಾನ್. ಆಮೇಲೆ ನಿನ್ನನ್ನು ಬೈಬಾರ್ದು ನೋಡಿ. ತಥೋ ದೋಷೇಣ ಮಾಗಚ್ಚೇತ್ ಸದ್ಯೋ ಗರಹೆಚ್ಚ ಮಾಂ ಭವಾನ್ ಪ್ರತ್ಯಕ್ಷಂ ಸಪ್ತತೆ ಸಾಲಾಹ ಮಯಾ ಬಾಣೇನ ದಾರಿತಾಹ ತೇನಾವೇಹಿ ಬಲೇನಾದ್ಯ ವಾಲಿನಂ ನಿಹತಂ ಮಯಾ. ನೆನಪಿಟ್ಕೋ, ಅದೇ ಬಲದಿಂದ ನಾನು ಕೊಲ್ಲುತ್ತೇನೆ. ಸಪ್ತ ಸಾಲಗಳನ್ನು ಉರುಳಿಸಿದನಲ್ಲ, ಅದೇ ಬಲ. ಅನೃತನ್ನೋಕ್ತ ಪೂರ್ವಮ್ಮೆ ವೀರಕೃಚ್ಛ್ರೇಪಿ ತಿಷ್ಠತ. ನಾನು ಯಾವತ್ತೂ ಸುಳ್ಳು ಹೇಳಲಿಲ್ಲ. ಸುಳ್ಳು ಹೇಳಲಿಲ್ಲ ಅಂತ ಯಾಕೆ ಹೇಳಬೇಕಾಯ್ತು ಅಂದರೆ, ಹಿಂದಿನದ್ರಿಂದ ಅವನು ಭಯಗೊಂಡಿದ್ದಾನೆ, ಅದಕ್ಕೆ ಹೇಳಬೇಕಾಯ್ತು. ಇಲ್ಲಾಂದರೆ ನಾನು ಪದೇ ಪದೇ ನಂಬ್ತಿರೋ ಬಿಡ್ತಿರೋ ನೀವು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅವ್ರನ್ನ ಕನ್ವೆ ಮಾಡ್ಕೋತಾ ಇರೋದು ಅದು ಸತ್ಯ. ಬೇಕಾದ್ರೆ ಕೇಳಿವ್ರು, ನಾನು ಯಾಕೆ ಹೇಳಬೇಕು? ನೀವು ಹೇಳಿ ಮುಗೀತು ಅಷ್ಟೇ, ಮಾತಾಡಿದ್ರಿ. ನಿಮ್ಮನ್ನು ನೆನಪಿಸ್ಕೋತಾ ಇದ್ದೆ, ಬಂದ್ರಿ, ಇದು ಹೇಗಿದೆ? ನಿನ್ನನ್ನೇ ನೆನಪಿಸ್ಕೋತಾ ಇದ್ದೆ. ಈಗ ಕೇಳು ಪಾಪ, ಪಕ್ಕದಲ್ಲಿದ್ದವರು ಹೂ ಅನ್ಬೇಕಾ ಗೊತ್ತಾಗಲ್ಲ. ರಾಮ ಯಾಕೆ ಹೇಳಬೇಕಾಯ್ತು ಅನೃತಂ ನೋಕ್ತಪುರ ಅಂದರೆ ಅವನು ಅವತ್ತು ಬೆದರಿದ್ದ. ಅದರಿಂದಾಗ ಹೇಳಿಲ್ಲ, ನಾನು ಸುಳ್ಳು ಹೇಳಲಿಲ್ಲ, ಸುಳ್ಳು ಹೇಳೋದು ನೋಡಲಿ. ಹಿಂದೆ ಯಾವತ್ತೂ ಹೇಳಿಲ್ಲ, ಏನು ಯೋಚನೆ ಮಾಡಬೇಡ, ಹೊಡಿತೀನಿ ಅಷ್ಟೆ. ಧರ್ಮಲೋಭ ಪರೀತೇನ ನ ಚ ವಕ್ಷೇ ಕಥಂಚನ ಸಫಲಾಂಚ ಕರಿಷ್ಯಾಮಿ ಪ್ರತಿಜ್ಞಾಂ ಜಹಿ ಸಂಭ್ರಮಂ. ನನಗೆ ಧರ್ಮಲೋಭ ಇದೆ, ಧರ್ಮದ ಬಗ್ಗೆ ವಿಪರೀತ ಲೋಭ, ಅಧರ್ಮವನ್ನು ಯಾವತ್ತೂ ಮಾಡಬಾರದು ಅಂತ. ಅದರಿಂದ ಪ್ರತಿಜ್ಞಾಂ ಜಹಿ ಸಂಭ್ರಮಂ, ನೀನು ಟೆನ್ಷನ್ ಮಾಡ್ಕೋಬೇಡ. ಪ್ರಸೂತಂ ಕಲಮಂ ಕ್ಷೇತ್ರೇ ವರ್ಷೇಣೇವ ಶತಕ್ರತು ತದಾಹ್ವಾನ ನಿಮಿತ್ತಂ ತ್ವಂ ವಾಲಿನೋ ಹೇಮ ಮಾಲಿನಃ. ಚೆನ್ನಾಗಿ ಮಳೆ ಬಂದಾಗ ಕಲಮ ಬೀಜ, ಕಲಮ ಅಂತ ಒಂದು ಬೀಜ, ಅದು ಬಿದಿರಾಗಿ ಪರಿವರ್ತನೆ ಆಗುತ್ತೆ. ಆ ರೀತಿ ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ ನೋಡು. ಅತ್ಯಂತ ಪ್ರತಿಕೂಲ ಪರಿಸ್ಥಿತಿ ಇರಬಹುದು, ನಿನಗದು ಅನುಕೂಲ ಆಗುತ್ತೆ. ಸುಗ್ರೀವ ಕುರುತೆಂ ಶಬ್ದಂ ನಿಷ್ಪತೇದ್ಯೇನ ವಾನರಃ ಜಿತಕಾಶೀ ಬಲಶ್ಲಾಘಿ ತ್ವಯಾ ಚಾದರ್ಶಿತ ಪುರಾ. ಯಾವುದರಿಂದ ಅವನು ಹೊರಗಡೆ ಬರಬಹುದೋ ಆ ರೀತಿ ಶಬ್ದ ಮಾಡು. ನೀನು ಸದ್ದು ಮಾಡಿದ ಕೂಡಲೇ ಹೊರಗಡೆ ಬರಬೇಕು ಅವನು. ಅದು ಧ್ವನ್ಯಾತ್ಮಕವೋ ವರ್ಣಾತ್ಮಕವೋ ಬೇರೆ. ನೀನು ಮಾತಾಡಿದ್ರೆ ಠಕ್ಕ ಹೊರಗಡೆ ಬರಬೇಕು ಅವನು. ನಿಷ್ಪತಿಷ್ಯತ್ಯ ಸಂಗೇನ ವಾಲಿ ಸಪ್ರಿಯ ಸಂಯುಗ ರಿಪೂಣಾಂ ಧರ್ಷಣಂ ಶೂರಾ ಮರ್ಷಯಂತಿ ನ ಸಂಯುಗೇ.
ನೀನು ಹೇಳೋದು ನೋಡಿದ್ರೆ ವಾಲಿ ಯಾವತ್ತೂ ಎದುರುಗಡೆ ಇರುವವನು ಕರೆದ್ರೆ ಬರೋದೇ ಇಲ್ಲ, ಕೆಣಕದ ಹಾಗಾಗತ್ತೆ. ಬರ್ತಾನೆ, ಆಯಿತು ನೀನು ನಿನ್ನ ಪಾಡಿ ಕಿರ್ಚ್ಕೋ, ನಾನು ಒಳಗಡೆ ಇರ್ತೀನಿ ಅಂತ ಅವನು ಯಾವತ್ತೂ ಹೇಳೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜಾನಂತಸ್ತು ಸ್ವಕಂ ವೀರ್ಯಂ ಸ್ತ್ರೀ ಸಮಕ್ಷಂ ವಿಚೇತತಃ. ಯಾಕೆಂದರೆ ಹೆಣ್ಣು ಮಕ್ಕಳ ಎದುರುಗಡೆ ಕೆಣಕಿದ್ರೆ ಉತ್ಕಟವಾಗಿ ರಿಯಾಕ್ಟ್ ಆಗ್ತಾರೆ. ಅಂಥವರಲ್ಲಿ ವಾಲಿ ಒಬ್ಬ. ಏನು ಯೋಚನೆ ಮಾಡಬೇಡ, ಕರಿ. ನರ್ಧ ಕ್ರೂರನಾದೇನ ವಿನಿರ್ಬಂಧನ್ ನಿವಾನಲಂ ಇವಾಂಬರಂ ತಸ್ಯ ಶಬ್ದೇನ ವಿತ್ರಸ್ತಾ ಗಾವೋ ಯಾಂತ್ಯಹತ ಪ್ರಭಾ. ರಾಮನ ಮಾತನ್ನು ಕೇಳಿ ಸುಗ್ರೀವ ಗರ್ಜನೆ ಮಾಡಿದ. ಆ ಶಬ್ದದಿಂದ ಹಸುಗಳು ಬೆದರಿದವಂತೆ. ರಾಜದೋಚ ಪರಾಮೃಷ್ಟಾ ಕುಲಸ್ತ್ರೀಯ ಇವಾಕುಲಾ ದ್ರವಂತಿ ಚ ಮೃಗಾ ಶೀಘ್ರಂ ಭಗ್ನ ಇವರಣೆ ಹತಾ ಹಯಾ. ಕುದುರೆಗಳು, ಕಾಡು ಕುದುರೆಗಳು ಎತ್ತಲೋ ಓಡಿದವು, ಜಿಂಕೆಗಳು ಚಲ್ಲಾಪಿಲ್ಲಿಯಾದವು ಸುತ್ತದಲ್ಲಿರೋದು. ಪತಂತಿ ಚ ಖಗಾ ಭೂಮು ಕ್ಷೀಣ ಪುಣ್ಯ ಇವಗ್ರಹ. ಮೇಲ್ಗಡೆ ಹಾರ್ತಾ ಇದ್ದ ಹಕ್ಕಿ ತಮಕ್ಕೆ ಕೆಡ ಬಿದ್ದೈತಂತೆ. ಸುಗ್ರೀವನ ಗರ್ಜನೆ ಆಗಿತ್ತು, ಆರ್ಭಟ. ತತಸ್ಸಜೀಮೂತಗಣ ಪ್ರಣಾದೋ ನಾದಮ್ಯ ಮುಂಚ ತ್ವರಯ ಪ್ರತೀತಃ ಸೂರ್ಯಾತ್ಮಜ ಶೌರ್ಯ ವಿವೃದ್ಧಚೇದಾಹ ಸರಿತ್ಪತಿರ್ವಾನಿಲ ಚಂಚಲೋರ್ಮಿಹಿ. ಗಾಳಿ ಬೀಸಿದಾಗ, ಸುಂಟರ ಗಾಳಿ ಬೀಸಿದಾಗ ಸಮುದ್ರದ ಶಾಂತವಾದ ಸಮುದ್ರದ ಅಲೆಗಳು ಉಕ್ಕೇರಿ ಸಮುದ್ರ ಉಗ್ರ ಆಗುವ ಹಾಗೆ ಈಗ ರಾಮನೆಂಬ ಗಾಳಿಯಿಂದ ಉಕ್ಕೇರಿದ ಪರಾಕ್ರಮವುಳ್ಳವನಾದ ಸುಗ್ರೀವ ಅನ್ನುವಲ್ಲಿಗೆ 14ನೆಯ ಸರ್ಗ ಮುಗೀತು. 15 ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.